ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ರಾಜಕೀಯದ ವ್ಯವಸ್ಥೆಗೆ ಅದೇನಾಗಿದೆಯೋ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಇವತ್ತು ಡಿಸೆಂಬರ್ 25 ಸುದಿನ ಅಂತ ಕರಿಬೋದು. ಅಟಲ್ ಬಿಹಾರಿ ವಾಜಪೇಯಿ ರಾಜಕೀಯ ಜೀವನ ರಾಜಕೀಯ ಅಂದಾಗ ಅಜಾತ ಶತ್ರು ಅಂತ ಕರೆಸ್ಕೊಂಡಿದ್ರು. ಇಂಥ ಧೀಮಂತ ನಾಯಕನ 100 ವರ್ಷದ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಹೊರಗೆ ಹೋಗುವ ಸಂದರ್ಭದಲ್ಲಿ BJP ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯಾಗಿದೆ. ಯಾರೋ ಕಿಡಿಗೇಡಿಗಳು ಮೊಟ್ಟೆಯನ್ನು ಎಸೆದಿದ್ದಾರೆ. ಇದು ಪ್ರಕರಣ. ಮತ್ತು ಕಾಂಗ್ರೆಸ್ BJP ಎರಡೂ ವರ್ಷನ್ಗಳನ್ನು ನಾವು ನೋಡಬೇಕಾಗುತ್ತೆ. BJP ಏನು ಹೇಳ್ತಾ ಇದೆ ಅಂದರೆ, ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇವತ್ತು ಮುನಿರತ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದಾದರೆ, ನಿನ್ನೆ CT ರವಿ, ಇವತ್ತು ಮುನಿರತ್ನ, ನಾಳೆ ಯಾರು ಅನ್ನುವಂಥ ಪ್ರಶ್ನೆ. ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ, ಮುನಿರತ್ನನೇ ಪ್ಲ್ಯಾನ್ ಮಾಡಿ ಈ ರೀತಿ ಷಡ್ಯಂತ್ರವನ್ನು ರೂಪಿಸಿ ತನ್ನ ಮೇಲೆ ಅಟ್ಯಾಕ್ ಮಾಡಿಸ್ಕೊಂಡು ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ ಅಂತ. ಈ ಎರಡೂ ಆಯಾಮಗಳ ನಡುವೆ ಸತ್ಯ ಅನ್ನೋದು ಹೊರಗೆ ಬರಬೇಕು ಅಂದರೆ ತನಿಖೆ ಅನ್ನೋದು ಆಗಬೇಕಾಗತ್ತೆ. ಎಲ್ಲ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ, ತನಿಖೆ, ಪ್ರೂಫು, ಸತ್ಯಾಸತ್ಯತೆ ಅಂತಿದ್ರು ನಮ್ಮ ನಾಯಕರಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಆತ್ಮಸಾಕ್ಷಿ ಅನ್ನೋದೇ ಇಲ್ವಾಯ್ತಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಈ ಬಗ್ಗೆ ಮಾತಾಡೋಣ, ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. RR ನಗರ ಶಾಸಕರು ಮುನಿರತ್ನ ಇವ್ರ ಮೇಲಿರುವಂಥ ಪ್ರಕರಣಗಳು ಅಂತ ನೋಡೋದಾದರೆ, ಆರಂಭದಲ್ಲಿ ಜಾತಿ ನಿಂದನೆ ಅಂತಿತ್ತು. ಆ ನಂತರ ಅತ್ಯಾಚಾರ ಪ್ರಕರಣ, ಹನಿ ಟ್ರ್ಯಾಪ್, ಈ ಹಂತಕ್ಕೆ ಬಂದು ನಿಂತುಕೊಳ್ತು. ಜೈಲುವಾಸವನ್ನು ಅನುಭವಿಸಬೇಕಾಯಿತು. ಹೊರಗೆ ಬಂದ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಮಾಣವನ್ನು ಮಾಡಿ ತಾನು ಇಂಥ ತಪ್ಪನ್ನು ಎಸಗಿಲ್ಲ, ರಾಜಕೀಯ ಷಡ್ಯಂತ್ರ ಅಂದು. ಆ ನಂತರದ ಸಂದರ್ಭದಲ್ಲಿ ಅಟೆಂಡ್ ಆಗಿದೆ ಇವತ್ತಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮೊಟ್ಟೆ ದಾಳಿ ಆಗಿದೆ. ಗುಂಪಲ್ಲಿ ಆಸಿಡ್ ದಾಳಿ ಅಂತ ಕೂಗಿದ್ದಾರೆ ಓರ್ವ ವ್ಯಕ್ತಿ. RR ನಗರ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಬಗ್ಗೆ ಮೂಡಿದೆ ಹಲವು ಅನುಮಾನಕ್ಕೂ ಕೂಡ ಕಾರಣಗಳಿದ್ದಾವೆ. ಮೊಟ್ಟೆ ದಾಳಿ ಬದಲು ಬೇರೆ ಏನಾದರೂ ಪ್ಲಾನ್ ಇತ್ತಾ? ಗುಂಪಲ್ಲಿ ಆಸಿಡ್ ದಾಳಿ ಅಂತ ಓರ್ವ ವ್ಯಕ್ತಿ ಕೂಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿದೆ. ಇದರ ನಡುವೆ BJP ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಕೂಡ ನಡೆದಿದೆ. ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಮೊಟ್ಟೆ ದಾಳಿಯ ಆ ವಿಡಿಯೋ. ಇಷ್ಟೇ ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅಂತ ಸಂದರ್ಭದಲ್ಲಿ ಅವರ 100ನೇ ವರ್ಷದ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ತೆರಳೋ ಸಂದರ್ಭದಲ್ಲಿ ಅಲ್ಲೇ ಇರುತ್ತೆ. ಈ ಬೆಂಬಲಿಗರು ಏನು ಮಾಡ್ತಾರೆ, ಮುನಿರತ್ನ ಅವರಿಗೆ ಕಾರ್ ಹತ್ಕೊಳ್ಳಿ ಹೊರಟು ಬಿಡೋಣ ಅಂತಾರೆ. ಅಲ್ಲೇ ಇದೆ ಕಾರು, 100 ಮೀಟರ್ ದೂರದಲ್ಲಿ ನಡ್ಕೊಂಡು ಹೋಗೋಣ ಅಂತ ಹೊರಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆಗಿರುವಂಥ ದಾಳಿ ಇದು. ಯಾರೋ ಕಿಡಿಗೇಡಿಗಳು ಮೊಟ್ಟೆಯನ್ನು ಎಸೆದುಬಿಟ್ಟಿದ್ದಾರೆ. ಆ ಕ್ಷಣಕ್ಕೆ ಅಲ್ಲಿದ್ದಂತಹ ಬೆಂಬಲಿಗರು ಮುನಿರತ್ನ ಅವರನ್ನು ರಕ್ಷಣೆ ಮಾಡ್ತಾರೆ. ಇಮಿಡಿಯೇಟಾಗಿ ಅಲ್ಲೇ ಇದ್ದಂತಹ ಪೊಲೀಸ್ನವರು ಕೂಡ ಮುನಿರತ್ನ ಅವರನ್ನ ರಕ್ಷಣೆ ಮಾಡ್ತಾರೆ. ಆದರೆ ಅಲ್ಲಿಂದ ಇಮಿಡಿಯೇಟಾಗಿ ಮುನಿರತ್ನ ಅವರು ತೆರಳಿದ್ರ? ನೋ, ಧರಣಿ ಕೂತ್ಕೊಂಡು ಪ್ರತಿಭಟನೆ ಮಾಡಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡಿದ್ರು. ತನಗಾಗಿರುವಂತಹ ಈ ದಾಳಿಯ ಕುರಿತಂತೆ ಕೂಲಂಕುಷ ಮಾಹಿತಿಯನ್ನು ರಾಜ್ಯದ ಜನತೆಯ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ರು. ಮತ್ತು ಪೊಲೀಸ್ನವ್ರು ಇಲ್ಲ ಅಂದಿದ್ರೆ ಇವತ್ತು ನಾನು ಜೀವಂತವಾಗಿರ್ತಾನೇ ಇರಲಿಲ್ಲ ಅನ್ನೋದನ್ನು ಹೇಳಿದರು. ಅಂದರೆ ಅದರ ಅರ್ಥ ನನ್ನ ಮೇಲೆ ಅಟ್ಯಾಕ್ ಅಥವಾ ಕೊಲೆ, ಹತ್ಯೆ ಯತ್ನವೇ ನಡೆದು ಹೋಯಿತು ಅಂತ ಹೇಳಿದ್ದಾರೆ. ಅಸಲಿಗೆ ಸತ್ಯ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ತನಿಖೆ ಆಗಲೇಬೇಕಾಗತ್ತೆ. ಹಾಗಾಗಿ ಮುನಿರತ್ನ ಅಟ್ಯಾಕ್ ಆದ ಸಂದರ್ಭದಲ್ಲಿ ಏನು ಹೇಳಿದರು ಬಹಳ ಮುಖ್ಯ. ಬನ್ನಿ ಒಂದ್ಸಲ ಕೇಳೋಣ. ಅವರೆಲ್ಲ ನನಗೆ ಎಲ್ಲಿ ಕೊಲೆ ಆಗತ್ತೆ ಅಂತ ರಕ್ಷಣೆ ಕೊಡೋಕ್ಕೆ ಪೊಲೀಸ್ನವರು ಮೊದಲೇ ಕಾವಲು ಕಾಯ್ದಿದ್ದಾರೆ. 100-150 ಜನ ಒಟ್ಟಿಗೆ ದಾಳಿ ಮಾಡಿ ಗುಂಪು ಕೊಲೆ ಅಂತೇಳಿ ನನಗೆ ಕೊಲೆ ಮಾಡೋದಕ್ಕೆ ಸಂಚು ಮಾಡಿರೋದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆ ಗಮನಕ್ಕೆ ಬರದೇ ಇದ್ದಿದ್ರೆ 2-3 ಪೊಲೀಸವರು ಬಂದಿರೋರು ಶಾಸಕ ಬರ್ತಾನೆ ಅಂದರೆ. ಆದರೂ ಸಹ ಇಷ್ಟೊಂದು ಜನ ಪೊಲೀಸವರು ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವ ಉಳ್ಕೊಂಡಿದೆ. ಬಹುಶಃ ಪೊಲೀಸ್ ಇಲಾಖೆ ನನಗೆ ಇವತ್ತೊಂದು ಪುನರ್ಜನ್ಮ ಕೊಟ್ಟಿದೆ. ಇವತ್ತು ಇಲ್ಲದೇ ಇದ್ರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು. ಗುಂಪು ಗಲಾಟೆ ಅಂತೇಳಿ ಒಂದು 20 ಜನನ ಕರ್ಕೊಂಡೋಗಿ ಬಂಧಿಸಿ ಒಂದು ಕೇಸ್ ಹಾಕಿ ಕಳಿಸ್ಬಿಡ್ತಾ ಇದ್ರು. ಈಗ ನನಗೆ ಕೊಲೆ ಮಾಡ್ತೀರಿ ಅಂತ ಹೇಳಿ ನನಗೆ ಈಗಾಗಲೇ ಕಳೆದ ತಿಂಗಳು 5ನೇ ತಾರೀಕು ಒಂದು 7-8ನೇ ತಾರೀಕು ಹೊತ್ತಿ ಆ ಡಿಫ್ರೆನ್ಸಲ್ಲಿ ಕೊಲೆ ಮಾಡ್ತಾರೆ ಅಂತೇಳಿ ವಕೀಲ ರೂಪದಲ್ಲಿ 2 ವಕೀಲರು ಬಂದು ನನಗೆ ಹೇಳಿದ್ರು. ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ಯಾಕೋ ಅನುಮಾನ ಬಂದು ಕಳೆದ ತಿಂಗಳು 9ನೇ ತಾರೀಕು ನಾನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ
ಕೇಂದ್ರ ಗೃಹ ಸಚಿವರಿಗೆ ಮತ್ತು NIAಗೆ ಮತ್ತು EDಗೆ CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಹಿಂಬಾರನೂ ಬಂದಿದೆ, ರಾಷ್ಟ್ರಪತಿಗಳಿಂದನೂ ಹಿಂಬಾರ ಬಂದಿದೆ. ನನಗೆ ಗನ್ಮ್ಯಾನ್ ಕೊಡಿ ಅಂತೇಳಿ ರಾಜ್ಯಪಾಲರಿಗೂ ಸಹ ಮನವಿ ಕೊಟ್ಟಿದ್ದೆ. ರಾಜ್ಯಪಾಲರಿಗೂ ಮನವಿ ಕೊಟ್ಟು ರಾಜ್ಯಪಾಲರು ನನ್ನನ್ನು ಖುದ್ದಾಗಿ ಭೇಟಿ ಮಾಡುವಂಥ ಅವರು ದಿನಾಂಕನೂ ಸಹ ಕೊಟ್ಟಿದ್ದರು. ರಾಜ್ಯಪಾಲರನ್ನ ನೇರವಾಗಿ ಭೇಟಿ ಮಾಡಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಅವರು ಹೇಳಿದರು. ಅದಾದ ಮೇಲೆ ಮತ್ತೆ ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ನೋಡಿ, ಯಾವುದೇ ಪ್ರಕರಣ ಅಂದ ಸಂದರ್ಭದಲ್ಲಿ ಎರಡು ಆಯಾಮದಲ್ಲಿ ನೋಡಲೇಬೇಕಾಗಿದೆ. ಇವತ್ತು ರಾಜಕೀಯ ನಾಯಕರನ್ನು ಯಾರೂ ಕೂಡ ನಂಬುವಂತಹ ಸ್ಥಿತಿಯಲ್ಲಿಲ್ಲ. ಅದು ಮುನಿರತ್ನನೇ ಆಗಿರ್ಬೋದು ಅಥವಾ ಬೇರೆ ಯಾವುದೇ ನಾಯಕರು ಕೂಡ ಆಗಿರ್ಬೋದು. ಹೆಸರು ಹೇಳೋದು ಬೇಡ. ಇವತ್ತು ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವೇನೋ ಮತದಾರ ಪ್ರಭುಗಳು, ಜನನಾಯಕರು, ಸೇವಕರ ರೀತಿ ಕೆಲಸ ಮಾಡ್ತಾರೆ ಅಂತ ಅನ್ಕೋತೀವಿ. ಬಟ್ ಇವತ್ತೆಲ್ಲರೂ ಕೂಡ ಅವ್ರವ್ರ ಬೇಳೆ ಬೇಯಿಸ್ಕೊತಿದ್ದಾರೆ. ಅದೇನೇ ಇದ್ದರೂ ಕೂಡ ನೋಡಿ, ಈ ಮುನಿರತ್ನ ಮೇಲೆ ಆಗಿರುವಂಥ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ BJPಯ ಸ್ಟ್ಯಾಂಡ್ ಏನು, ಈ ಪರಿಸ್ಥಿತಿಯನ್ನು BJP ಯಾವ ರೀತಿ ಅವಲೋಕಿಸುತ್ತೆ, ಹೇಗೆ ಅರ್ಥೈಸ್ಕೊಂಡಿದೆ, ಪ್ರತ್ಯುತ್ತರ ಏನು ಕೊಡುತ್ತೆ, ಇದು ಬಹಳ ಮುಖ್ಯ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರಾಗಿರುವಂಥ ದಿಲೀಪ್ ಗೌಡ್ರಿದ್ದಾರೆ. ನಮಸ್ಕಾರ ದಿಲೀಪ್ ಅವರೇ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ಸತ್ಯಪ್ರಕಾಶ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಸತ್ಯಪ್ರಕಾಶ್ ಅವ್ರಿಗೆ. ನಮಸ್ಕಾರ ಸತ್ಯಪ್ರಕಾಶ್ ಅವರೇ, ನಿಮ್ಮಿಂದನೇ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. BJP ನೇರಾನೇರವಾಗಿ ಪ್ರಶ್ನೆ ಮಾಡ್ತಾ ಇದೆ. ಮೊನ್ನೆ CT ರವಿ, ಇವತ್ತು ಮುನಿರತ್ನ, ನಾಳೆ ಯಾರು ಅಂತ. ನಿಮ್ಮ ಉತ್ತರ ಏನು? ನೋಡಿ ಮೇಡಮ್, ಇವತ್ತು ಏನಾಗ್ತಾ ಇದೆ, ಬಿಜೆಪಿಯಲ್ಲಿ ಬ್ಯಾಂಡೇಜ್ ಪರ್ವ ಸ್ಟಾರ್ಟ್ ಆಗಿದೆ. ಓಕೆ, ತಮ್ಮೆಲ್ಲರಿಗೂ ತಿಳಿದಿದೆ ಮುನಿರತ್ನ ಯಾರು ಅಂತ, ಅವ್ರ ಇತಿಹಾಸ ಏನು, ಅವರು ಯಾವ ಇತಿಹಾಸದಿಂದ ಬರ್ತಾವ್ರೆ ಅಂತ ಇಡೀ ಕರ್ನಾಟಕದ ಜನಕ್ಕೆ ಗೊತ್ತಿರೋದೆ. ಆಮೇಲೆ ಮತ್ತು ಬಹಳ ಮುಖ್ಯವಾದದ್ದು ಏನಂದ್ರೆ, ಅವರೊಂದು ಸಿನಿಮಾ ನಿರ್ಮಾಪಕರು. ಸಿನಿಮಾ ನಿರ್ಮಾಪಕರ ಜೊತೆಗೆ ಅವ್ರೊಂದು ಒಳ್ಳೆ ನಟನೆನೂ ಮಾಡ್ತಾವ್ರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಆ ವಿಡಿಯೋ ಪೂರ್ತಿ ನೋಡ್ತಾ ಇದ್ದೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ವಿಡಿಯೋ ನೋಡಿದ್ಮೇಲೆ ನನಗೆ ಏನ್ ಅನ್ಸ್ತು ಅಂದ್ರೆ, ಇವರು ಒಳ್ಳೆ ನಟ, ಹೀರೋ ನಟ ಆಗೋ ಬದಲು ಖಲನಾಯಕನ ನಟ ಪಾತ್ರ ತರ ಕಾಣಿಸ್ತಾ ಇದೆ ಆ ವಿಡಿಯೋ ನೋಡಿದಾಗ. ಏನಾಯ್ತು ಆ ವಿಡಿಯೋ ನೋಡಿದಾಗ, ಆ ಮೊಟ್ಟೆ ಬೀಳೋಕಿನ ಮುಂಚೆ ಆ ಮೊಟ್ಟೆ ಡೈರೆಕ್ಷನ್ ಅಲ್ಲಿ ಇವ್ರು ನೋಡ್ತಾರೆ. ಮುನಿರತ್ನ ಅವ್ರು ನೋಡಿ, ನೀವೇ ಆ ವಿಡಿಯೋ ತಾವೇ ನೋಡಿ, ಆ ಡೈರೆಕ್ಷನ್ ಅಲ್ಲಿ ನೋಡ್ತಾರೆ. ಅಷ್ಟೊತ್ತಿಗೆ ಇವ್ರು ಪಕ್ಕದಲ್ಲಿ ಮುಂದೆ ಇರೋನು ಆಸಿಡ್ ದಾಳಿ ಅಂತ 2 ಸತಿ ಹೇಳ್ತಾರೆ. ಅಷ್ಟೊತ್ತಿಗೆ ಬಂದ್ಬಿಟ್ಟು ಮೊಟ್ಟೆ. ಇದ್ರ ಅರ್ಥ ಏನ್ ಮೇಡಮ್? ಇದು ಅಷ್ಟು ಕ್ಲೀನ್ ಆಗಿ ಅರ್ಥ ಆಗಲ್ವಾ? ಅಲ್ಲಿ ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಆ ಸಾರಂಗಿ ಅವರು ಇವರು ಕೆಳಗ್ ಬಿದ್ದಿದ್ದಕ್ಕೆ 4 ದಿವಸ AIMS ಅಲ್ಲಿ ಅಡ್ಮಿಟ್ ಆಗೋರೆ, ಬ್ಯಾಂಡೇಜ್ ಕಟ್ಕೊಂಡು. ಮೊನ್ನೆ ನೋಡ್ರೆ CT ರವಿ. ಮೋಸ್ಟ್ಲಿ ಮುನಿರತ್ನ ಕಲ್ಸಿರ್ಬೇಕು, ಯಾಕೋ ಇದು ಒಳ್ಳೆ ಚೆನ್ನಾಗಿದೆ, ಮೊನ್ನೆ ತಾನೇ ನಾನು ಆ ಜಾತಿ ನಿಂದನೆ ಕೇಸಲ್ಲಿ ಸಿಗಾಕೊಂಡಿದೀನಿ, ಆ ರೇಪು ಅದು ಇದ್ರಲ್ಲೂ ಜೈಲ್ಗೆ ಹೋಗಿ ಬಂದಿದೀನಿ, ನಂದು TRP ರೇಟಿಂಗ್ ಸ್ವಲ್ಪ ಕಮ್ಮಿ ಆಗಿದೆ. ಇವರು ಸಿನಿಮಾ ನಿರ್ಮಾಪಕರಲ್ವಾ, ಹೆಂಗ್ ಗೊತ್ತು ಇವ್ರಿಗೆ ಒಂದು ಪಿಕ್ಚರ್ ನ ಹೆಂಗೆ ನಡೆಸ್ಬೇಕು ಅಂತ, ಪ್ರಮೋಷನ್ ಹೆಂಗ್ ಕೊಡ್ಬೇಕು ಅಂತ ಗೊತ್ತು ಇವ್ರಿಗೆ. ಅದಕ್ಕೆ ಏನ್ ಮಾಡವ್ರೆ, ಒಂದು ಸ್ಟೇಜ್ ಮ್ಯಾನೇಜ್ ಶೋ ರೆಡಿ ಮಾಡ್ಬಿಡ್ಯಾರ. ಅವ್ರ ಕಡೆಯವರು ಒಬ್ಬನು ಮೊಟ್ಟೆ ಹೊಡಿಯೋದು, ಆ ಮೊಟ್ಟೆ ದಾಳಿಯಿಂದ ಮೊಟ್ಟೆ ಬದಲು ಏನೋ ಕಲ್ಲಿದ್ರೆ ಗ್ಯಾರಂಟಿ ಬ್ಯಾಂಡೇಜ್ ಕಟ್ಕೊಂತ ಇದ್ರು. ಮೊಟ್ಟೆ ಬಿದ್ದಿದ್ದಕ್ಕೆ ಬ್ಯಾಂಡೇಜ್ ಕಟ್ಕೊಳಕ್ ಆಗಲ್ಲ ಅಲ್ವಾ, ಯಾಕಂದ್ರೆ ನಗ್ತಾರೆ ಜನ. ಅದಕ್ಕೆ ಅದನ್ನ ಆಸಿಡ್ ದಾಳಿ ಅಂತ ಹೇಳ್ತಾವ್ರೆ ಅಲ್ವಾ. ಇಲ್ಲದ ಮೊಟ್ಟೆ ಒಳಗಡೆ ಆಸಿಡ್ ದಾಳಿ ಏನಿದ್ರೆ ಅದೇನಿದೆಯೋ ಪೊಲೀಸರು ಅದನ್ನ ತನಿಖಾತ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನನ್ಗೆ ಅನಿಸ್ತಾ ಇದೆ, ಮುನಿರತ್ನ ಅವರು ಒಂದು ರಿಸ್ಕ್ ತಗೊಂಡಿದ್ದಾರೆ. ಅಲ್ಲಿ ನೋಡಿದ್ರೆ ಸೆಂಟ್ರಲ್ ನಮ್ಮವರು ಬ್ಯಾಂಡೇಜ್ ರಾಜಕೀಯ ಮಾಡ್ತಾವ್ರೆ, ಇಲ್ಲಿ CT ರವಿನೂ ಬ್ಯಾಂಡೇಜ್ ರಾಜಕೀಯ ಮಾಡ್ತಾವ್ರೆ. ನಾನು ಒಂದು ಬ್ಯಾಂಡೇಜ್ ರಾಜಕೀಯ ಮಾಡ್ಬಿಟ್ಟು ಇದೇನ್ ನನ್ನ ಮೇಲೆ ಆಪಾದನೆ ಇದೆ, ಜಾತಿ ನಿಂದನೆ, ದಲಿತರ ಮೇಲೆ ಜಾತಿ ನಿಂದನೆ ಕೇಸ್ ಒಂದಿದೆ, ಜೈಲ್ಗೆ ಹೋಗಿ ಬಂದಿದ್ದೀನಿ ಒಂದು 3-4 ತಿಂಗಳು, ಮತ್ತೆ ರೇಪ್ ಅಕ್ಯೂಸ್ಡ್ ಅಂತಾನು ಒಂದು ರೇಪ್ ಮಾಡಿದಾರೆ ಅಂತ 1-2-3 ಮಹಿಳೆಯರು ಹೇಳ್ತಾ ಇದಾರೆ. ಇವೆಲ್ಲರ ಮಧ್ಯದಲ್ಲಿ ನಾನು ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂದ್ರೆ, ಒಂದು ಬ್ಯಾಂಡೇಜ್ ಒಂದು ನಾಟಕ ಮಾಡ್ಬಿಡೋಣ ಅಂತ ಒಂದು ಪ್ರಮೋಷನ್ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಇದು ಪ್ರಮೋಷನ್ ಫ್ಲಾಪ್ ಆದಂಗೆ ನನಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಓಕೆ, ನೀವು ಹೇಳಿದಂತ ವಿಚಾರಕ್ಕೆ ಬರ್ತಾ ಇದ್ದೀನಿ. ನನಗೆ ಇನ್ನೊಂದು ಪ್ರಶ್ನೆ ಬಂದ್ಬಿಡ್ತೀವಿ ಮಾತಾಡಬೇಕಾದ್ರೆ. ಈಗ ಆಸ್ ಪರ್ ಕಾಂಗ್ರೆಸ್ ವಕ್ತಾರರ ಪ್ರಕಾರ ನಾವು ನೋಡೋದಾದ್ರೆ, ಇದು ಮುನಿರತ್ನ ಅವರೇ ಮಾಡಿರುವಂತಹ ಒಂದು ಷಡ್ಯಂತ್ರ, ಅವರದ್ದೇ ಯಾರೋ ಹುಡುಗರು ಹಿಂಗೆ ಮೊಟ್ಟೆ ದಾಳಿ ಮಾಡಿದ್ದಾರೆ ಅನ್ನೋ ಕಾಂಟೆಕ್ಸ್ಟ್ ನಿಮ್ದು. ಸತ್ಯಾಸತ್ಯತೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ ಬಿಡಿ. ಆದ್ರೆ ಅಲ್ಲಿ ನೋಡಿ ಅವರು ಮೇಡಮ್, ಅವರು ಆ ಮೊಟ್ಟೆ ಬರೋಕಿನ ಮುಂಚೆ ಯಾವ ಕಡೆ ನೋಡ್ತಾರೆ ಅಂತ ನೀವು ಆ ವಿಡಿಯೋ ಸರಿಯಾಗಿ ನೋಡಿ. ಮೊಟ್ಟೆ ಬರೋಕಿನ ಮುಂಚೆ ಆ ಮೊಟ್ಟೆ ಬರೋ ಕಡೆ ನೋಡ್ತಾರೆ ಅವರು. ಆ ಮೊಟ್ಟೆ ಹೆಂಗ್ ಬರುತ್ತೆ ಅಂತನಾ ಆಸಿಡ್ ದಾಳಿ ಅಂತಾನೆ.
ಅಂದ್ರೆ ಮೊಟ್ಟೆ ಹೆಂಗ್ ಬರುತ್ತೆ, ಯಾವಾಗ ಬರುತ್ತೆ, ಎಷ್ಟೊತ್ತಿಗೆ ಬರುತ್ತೆ ಅಂತ ಅಂದಾಜಿಸೋದ ಪ್ಲಾನ್. ಗೊತ್ತಾಯ್ತು ನಿಮ್ದು ಕಾಂಟೆಕ್ಸ್ಟ್ ನಂಗೆ ಅರ್ಥ ಆಯ್ತು. ಸಂಶಯ ಬರ್ತದೆ ಮೇಡಮ್, ಈ ಒಬ್ಬ ಫಿಲಿಂ ನಿರ್ಮಾಪಕನ ಮೇಲೆ ಎಲ್ಲೋ ಒಂದು ನಟನೆ ನಡೆದಿರ್ಬೋದಾ ಅಂತ ನನಗೊಂದು ಸಂಶಯ. ನಡೆದಿದೆ ಅಂತ ನಾನಲ್ಲ ಹೇಳೋದು, ಪೊಲೀಸರು ಹೇಳ್ಬೇಕು. ನನಗೊಂದು ಸಂಶಯ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಆ ವಿಡಿಯೋನ ನಾನು ನೋಡಿದ್ಮೇಲೆ ನನಗೊಂದು ಸಂಶಯ ಮೂಡಿದೆ. ಅದು ನಿಜಾಂಶನ ನಿಜನ ಇಲ್ವಾ ಅಂತ ಪೊಲೀಸರು ತನಿಖೆ ಮಾಡಿ ಹೊರಗೆ ಬಿಡೋದು. ಈಗ ಹೇಳಿಕೆ ಕೊಡೋದು ಬಹಳ ಸುಲಭ ಸರ್. ಈಗ ಇವತ್ತು ನಿಮಗೊಂದು ಅನುಮಾನ ಬರುತ್ತೆ, ಬಿಜೆಪಿಯವ್ರಿಗೊಂದು ಅನುಮಾನ ಬರುತ್ತೆ. ಬಟ್ ಈಗ ತನಿಖೆ ವೇಳೆ ಯಾರೋ ಕಿಡಿಗೇಡಿಗಳು ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟವರು, ಮುನಿರತ್ನವ್ರಿಗೆ ಆಗದವರು ಅಥವಾ ಕಾಂಗ್ರೆಸ್ನವರೇ ಮಾಡಿದ್ರು ಅಂತ ಏನಾದರೂ ಬಂದ್ಬಿಟ್ರೆ ಕತೆ ಏನು ಸರ್? ಈಗ ಮುನಿರತ್ನ ಕಡೆಯವರು ಮಾಡಿದಾರಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ಇನ್ವೆಸ್ಟಿಗೇಷನ್ ಆಗಬೇಕು. ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಆ ಹಿಸ್ಟ್ರಿ ತೆಗೆಯೋದು ಭಾಳ ಕಷ್ಟನ ಅಂತ. ಈಗ ಕಿಡಿಗೇಡಿಗಳನ್ನ ಎನ್ಕ್ವೈರಿ ಮಾಡಿಬಿಟ್ರೆ ಭಾಳ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಮೇಡಮ್, ಮುನಿರತ್ನ ಅವರ ಇತಿಹಾಸ ಎಲ್ಲರಿಗೂ ಗೊತ್ತಿರೋದೆ. ಅವ್ರು ಎಂತ ದೊಡ್ಡ ಮಹಾನ್ ವ್ಯಕ್ತಿಗಳು ಅಂತ ಎಲ್ಲರಿಗೂ ಗೊತ್ತಿರೋದೆ. ಅವ್ರ ಹಿನ್ನೆಲೆ ಏನು ಅಂತ ಗೊತ್ತಿರೋದೆ. ಅವ್ರ ಮೇಲೆ ಕೇಸ್ಗಳೆಲ್ಲ ಇದ್ದಿದ್ದು ಅವರು ಎಲ್ಲರಿಗೂ ಗೊತ್ತಿರೋದೆ. ಎಲ್ಲ ದೊಡ್ಡ ಪೊಲೀಸ್ ಆಫೀಸರ್ಸ್ ಎಲ್ಲ ವಿಡಿಯೋಗಳು ಬೇಕಾದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾರಾಡ್ತಾ ಇದೆ. ಅವ್ರು ಯಾರ ಕಡೆಯವರು, ಅವ್ರು ಯಾರ ಅನುಚರರು ಅಂತ ಎಲ್ಲ ಗೊತ್ತಿರೋದೆ. ಅವ್ರನ್ನ ಯಾರನ್ನ ಹೊಡೆಯೋಕ್ಕಾಗತ್ತಾ ಮೇಡಮ್? ನೀವೇ ಹೇಳಿ. ಅವ್ರ ಮೇಲೆ ಅಲ್ಲಿರೋ ಕಾರ್ಪೊರೇಟರ್ಗಳೇ, ಬಿಜೆಪಿ ಕಾರ್ಪೊರೇಟರ್ಗಳೇ ಅವ್ರ ಮೇಲೆ ಆಪಾದನೆ ಮಾಡಿದ್ರು ಅಲ್ವಾ? ಅವ್ರ ಏರಿಯಾ ಕಾರ್ಪೊರೇಟರ್ ಅವ್ರ ಮೇಲೆ ಆಪಾದನೆ ಮಾಡಿದ್ರು. ಇದೇ ನಮ್ಮ ಮುನಿರಾಜ್ ಏನಿದ್ದಾರೆ MLC ಇರೋರು, ಅವರೇ ಆಪಾದನೆ ಮಾಡಿದ್ರು ಅವ್ರ ಮೇಲೆ. ಅವ್ರನ್ನ ಯಾರನ್ನ ಹೊಡಿಯೋಕ್ ಆಗುತ್ತಾ ಅನ್ನೋದು ಅಷ್ಟು ದೊಡ್ಡ ವ್ಯಕ್ತಿ. ಆ ವ್ಯಕ್ತಿನ ಯಾರೋ ಒಬ್ರು ಮೊಟ್ಟೆ ಹೊಡಿತಾರೆ ಅಂದ್ರೆ ನಾನು ನಿಜವಾಗ್ಲು ಆಯ್ತು ಮೇಡಮ್, ಮೊಟ್ಟೆ ಹೊಡೆದಿದ್ದಾರೆ ಅಂದ್ರೆ ಯಾರು ಹೊಡೆದಿದ್ದಾರೆ ಅಂತ ಹಿಡ್ಕೊಳ್ಳಿ ಮೇಡಮ್ ಅವ್ರನ್ನ. ನೋಡೋಣ, ಅರೆಸ್ಟ್ ಆಗಿದೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ. ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿರಿ. ಬಿಜೆಪಿ ವಕ್ತಾರರು ಉತ್ತರ ಕೊಡಬೇಕು. ನಿಮ್ಮ ರಾಜ್ಯಾಧ್ಯಕ್ಷರು ಒಂದು ಮಾತನ್ನ ಹೇಳಿದ್ದಾರೆ, ಅಧಿಕಾರ ಇದೆ ಅಂತ ಹೇಳಿ ತಮಗೆ ಮನಸ್ಸಿಗೆ ಬಂದಂತೆ ನಡ್ಕೋತಿದ್ದಾರೆ ಅಂತ ಹೇಳಿ. ಅಂಥ ಚಿತ್ರಣವೇ ರಾಜ್ಯದಲ್ಲಿ ಆಗ್ತಿದೆಯಾ ಅನ್ನೋದು ಒಂದು ಪ್ರಶ್ನೆ. ಇದು ಪ್ರೀ ಪ್ಲ್ಯಾನ್ ಅನ್ನುವಂತಹ ಒಂದು ಸಹಜ ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ ವಕ್ತಾರ ಪ್ರಕಾರ ಪ್ರೀ ಪ್ಲ್ಯಾನೇ, ಆದರೆ ಮುನಿರತ್ನವ್ರು ಮಾಡಿರುವಂಥ ಪ್ಲ್ಯಾನ್ ಅಂತ ಏನಂತೀರಿ? ನೋಡಿ, ಕಾಂಗ್ರೆಸ್ನವ್ರು ಗಾಳಿಯಲ್ಲಿ ಗುಂಡುಡಿತಾ ಇದ್ದಾರೆ. CT ರವಿ ಅವ್ರ ಕೇಸು, ಒಂದು ಮುನಿರತ್ನ ಕೇಸು, ನೀವ್ ಎರಡನ್ನ ನೋಡಿ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವ್ರ ಕೇಸು. ಮೂರು ಕಡೆನೂ ಸಹ ಅಟ್ಯಾಕ್ಗಳಾಗಿದೆ. ಯಾರಿಂದ? ಕಾಂಗ್ರೆಸ್ನವ್ರ ಕಡೆಯಿಂದ. ಮುನಿರತ್ನ ಅವ್ರು ನೇರವಾಗಿ ಹೇಳಿದ್ದಾರೆ, ನಮ್ಮ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಅಂತೇಳಿ. ಅದಾದ್ಮೇಲೆ ನೆಕ್ಸ್ಟ್ ಡಾಕ್ಟರ್ CN ಮಂಜುನಾಥ್ ಅವರು ಹಾಸ್ಪಿಟ್ಲಿಗೆ ಹೋಗಿ ಮೀಟ್ ಮಾಡ್ತಾರೆ ಮುನಿರತ್ನ ಅವ್ರನ್ನ. ಅವ್ರು ಹೇಳ್ತಾರೆ ಅವ್ರ ತಲೆ ಕೂದಲು ಸುಟ್ಟಂತಿದೆ. ಮೊಟ್ಟೆ ಹೊಡೆದ ತಕ್ಷಣ ತಲೆ ಕೂದಲು ಸುಡಲ್ಲ, ಎಲ್ಲರಿಗೂ ಗೊತ್ತಿದೆ. ಅಂದ್ರೆ ಆಮ್ಲೆಟ್ ಆಗಿರ್ಬೇಕಷ್ಟೇ, ಆಮ್ಲೆಟ್ ಹಾಕಿರ್ಬೇಕು. ಆ ತರ ಎಲ್ಲ ಮಾಡಕ್ ಹೋದ್ರೆ ಸುಟ್ಟಿದೆ ಅಂತಂದ್ರೆ ಅಲ್ಲಿ ಏನೋ ಒಂದು ಬೇರೆ ಏನೋ ಅಂಶ ಇರಬಹುದು, ಆಸಿಡ್ ಅಂಶ ಇರಬಹುದು ಅಂತ ಹೇಳಿ ನಮ್ ಗಮನಕ್ಕೆ ಬರ್ತಾ ಇದೆ. ಮತ್ತೆ ಇವ್ರು ಹೇಳ್ತಾ ಇದಾರಲ್ಲ, ಇತಿಹಾಸ ಸರಿ ಇಲ್ಲ ಮುನಿರತ್ನ ಅವ್ರದ್ದು, ಮುನಿರತ್ನ ಯಾರು ಅಂತೇಳಿ. ನೋಡಿ ಸ್ವಾಮಿ, ಇತಿಹಾಸ ಸರಿ ಇಲ್ಲ, ಸರಿ, ಮುನಿರತ್ನ ಅವ್ರದ್ದು ಇತಿಹಾಸ ಸರಿ ಇಲ್ಲ ಅಂತಂದ್ರೆ, ಮುನಿರತ್ನ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ, ಅವ್ರ ಹೆಣ್ಮಕ್ಳು ಪೀಡಿಕ ಆಗಿದ್ರೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ರೆ, ಅದಕ್ಕೆ ಅಂತ ಈ ದೇಶದಲ್ಲಿ ಕಾನೂನಿದೆ. ಅದಕ್ಕೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನನ್ನ ಕೊಟ್ಟಿದ್ದಾರೆ, ನಮ್ಗೆ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಅದನ್ನ ಕೈಗೆತ್ಕೊಳ್ಳೋ ಅಧಿಕಾರ ಯಾರು ಕೊಟ್ಟಿದ್ದು ನಿಮ್ಗೆ? CT ರವಿ ಅವ್ರು ತಪ್ಪು ಮಾಡಿದ್ರೆ, CT ರವಿ ಅವ್ರು ಏನಾದ್ರು ಹೆಣ್ಮಕ್ಳ ಬಗ್ಗೆ ನಿಂದನೆಗೆ ಮಾತಾಡಿದ್ರೆ ಅದು ಕಾನೂನಿದೆ. ಅದ್ರೊಳಗಡೆ ಒಬ್ಬ ಲೀಡರ್ ಆಫ್ ದ ಹೌಸ್ ಅಂತ ಬರ್ತಾರೆ, ಅದಕ್ಕೊಬ್ಬ ಸ್ಪೀಕರ್ ಅಂತ ಇರ್ತಾರೆ. ನೀವ್ ಯಾರ್ರೀ ಕಾನೂನು ಕೈಗೆತ್ಕೊಳ್ಳಕ್ಕೆ? ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ ಅದು ಕಾಂಗ್ರೆಸ್ನವರೇ ಮಾಡಿರೋದು ಅನ್ನೋದಕ್ಕೆ? ಯಾವ ವಿಚಾರಕ್ಕೆ? ಈಗ ಮೊಟ್ಟೆ ದಾಳಿ ಈ ವಿಚಾರಕ್ಕೆ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅನ್ನೋದಕ್ಕೆ ಇದಕ್ಕೆ ಮುಂಚೆ ಇದೇ ಮುನಿರತ್ನ ಅವರು ನೇರವಾಗಿ ಹೇಳಿದ್ರು, ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತಾ ಇದೆ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ DK ಸುರೇಶ್, DK ಶಿವಕುಮಾರ್, ಕುಸುಮ ಹನುಮಂತರಾಯಪ್ಪ ಅವರು ಮತ್ತೆ ಹನುಮಂತರಾಯಪ್ಪ ಅವರೇ ಕಾರಣ ಅಂತೇಳಿ. ಮತ್ತೆ ಇವ್ರ ಮೇಲೆ ಷಡ್ಯಂತ್ರ ನಡೀತಾ ಇತ್ತು ಅಂತ ಮೊದಲಿಂದಲೂ ಗೊತ್ತಿದೆ. ಮತ್ತೆ ಈ ಪ್ರಕರಣದಲ್ಲಿ ತಗಲಾಕೊಳ್ಳಿಕ್ಕೆ ಯಾರು ಕಾರಣ, ಯಾರು CD ಮಾಸ್ಟರ್ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವ್ರು ತಪ್ಪು ಮಾಡಿದ್ರೆ ಮಾಡ್ಲಿ ಮೇಡಮ್, ಅವ್ರು ಗಲ್ಲಿಗೆ ಹಾಕ್ಲಿ, ನಾವು ಕೇಳಲ್ಲ. ಆದ್ರೆ ಕಾನೂನು ಕೈ ಎತ್ಕೊಳ್ತಕ್ಕಂಥ ಅಧಿಕಾರವನ್ನು ಯಾರು ಕೊಟ್ಟಿದ್ದು? CT ರವಿ ಅವರ ವಿಚಾರದಲ್ಲಿ ಇವ್ರನ್ನ ಕಾನೂನು ಕೈಗೆತ್ಕೊಳತಕ್ಕಂಥ ಅಧಿಕಾರ ಯಾರನ್ನ ಕೊಟ್ಟಿದ್ದು? ಗೂಂಡಾಗಳನ್ನ ನುಗ್ಗಿಸ್ತಕ್ಕಂಥ ಅಧಿಕಾರಗಳನ್ನ ಯಾರನ್ನ ಕೊಟ್ಟಿದ್ದು? ಪೊಲೀಸ್ನರ್ನ ಸದನದ ಒಳಗಡೆ ನುಗ್ಗಿಸ್ತಕ್ಕಂಥ ಅಧಿಕಾರನ ಯಾರು ಕೊಟ್ಟಿದ್ದು? ನಮಗೆ ನೇರವಾಗಿ ಗೊತ್ತಾಗ್ತಾ ಇದೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಕಾನೂನಿಗೆ ಗೌರವ ಕೊಡ್ತಕ್ಕಂಥದ್ದು ಗೊತ್ತಿಲ್ಲ, ಸಂವಿಧಾನಕ್ಕೆ ಗೌರವವನ್ನ ಕೊಡ್ತದ್ದು ಗೊತ್ತಿಲ್ಲ. ಇವ್ರು ಸುಮ್ಮನೆ ಮಾತಿ ಮುಂಚೆ ಹೇಳ್ತಾರೆ ಅಂಬೇಡ್ಕರ್ ವಾದಿಗಳು, ನಾವು ಅಂಬೇಡ್ಕರ್ ಸಪೋರ್ಟ್ ಮಾಡ್ತೀವಿ, ಸಂವಿಧಾನದ ಪುಸ್ತಕವನ್ನ ಇಟ್ಕೊಂತಾರೆ. ಸುಮ್ಮನೆ ಪುಸ್ತಕ ಇಟ್ಕೊಂಡು ಓಡೋದಲ್ಲ, ಅದನ್ನ ಫಾಲೋ ಮಾಡಬೇಕು.
ಇವರು ನಿಜವಾಗ್ಲೂ ಕಾನೂನಿನ ಮೇಲೆ ಗೌರವ ಇದ್ದಿದ್ರೆ ಒಂದು ಕಂಪ್ಲೇಂಟ್ ಮಾಡಿರೋರು ಸಿ ಟಿ ರವಿ ಅವರ ವಿಚಾರದಲ್ಲಿ ಇದೇ ಸ್ಪೀಕರ್ ಅವ್ರು ಹೇಳಿದ್ದಾರೆ ಅಲ್ಲಿ ಬಂದಿರತಕ್ಕಂತ ವಿಡಿಯೋಗಳೆಲ್ಲ ಸುಳ್ಳು, ನಿಮ್ಮ ಹತ್ರ ಯಾವ್ದಾದ್ರು ಹೊರಗಡೆಯಿಂದ ವಿಡಿಯೋ ಬರೋ ನನಗೆ ಕೊಡಿ, ನಾನು FSL ವರದಿ ಮಾಡಿಸ್ತೀನಿ, ನಾನು ಅದಕ್ಕೆ ಆಕ್ಷನ್ ತಗೊಳ್ತೀನಿ, ನೀವ್ ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ, ಪೊಲೀಸ್ನವ್ರು ಇದ್ರೊಳಗಡೆ ಎಂಟ್ರಿ ಆದ್ರೆ ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಸ್ಪೀಕರ್ ಅವರು. ಇದು ನಿಜವಾಗ್ಲೂ ಸಹ ಈ ಒಂದು ಸ್ಪೀಕರ್ಗೆ ಮಾಡಿರ್ತಕ್ಕಂಥ ಅಪಮಾನ, ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ. ಮತ್ತೆ ಮುನ್ರತ್ನ ಕೇಸು ಇವ್ರು ಹೇಳ್ತಾ ಇದ್ರು, ಮುನ್ರತ್ನ ಕೇಸ್ ವಿಚಾರವಾಗಿ ಇವತ್ತೇನಾದ್ರೂ ಮುನ್ರತ್ನ ಅವ್ರಿಗೆ ಪೊಲೀಸ್ ರಕ್ಷಣೆ ಕೊಡ್ಲಿಲ್ಲ ಅಂತಂದಿದ್ರೆ ಅವ್ರ ಗತಿ ಏನಾಗ್ತಾ ಇದ್ದು? ಕಲ್ಲಲ್ಲಿ ಹೊಡೆದಿದ್ದಾರೆ, ಅವ್ರ ಕಾರಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ, ನೋಡ್ಬೇಕಾದಿನ. ಮತ್ತೆ ಮೊಟ್ಟೆ ಹೊಡೆದಿದ್ದಾರೆ, ಮೊಟ್ಟೆ ಒಳಗಡೆ ಏನ್ ತುಂಬಿದ್ರು ಅಂತ ಗೊತ್ತಿಲ್ಲ. ನೀವ್ ಹೇಳ್ರಿ ಸ್ವಾಮಿ, ಸಾವಿರ ಹೇಳಿ, ಮುನ್ರತ್ನವ್ರು ತಪ್ಪಾಡಿದ್ದಾರೆ, ಆಯ್ತು, ಕಾನೂನು ಇದೆ, ಅದು ಕೇಸ್ ನಡೀತಾ ಇದೆ, ಪೊಲೀಸರು ಶಿಕ್ಷೆ ಕೊಡ್ತಾರೆ, ಸಾರಿ ಕೋರ್ಟ್ ಶಿಕ್ಷೆ ಕೊಡ್ತದೆ, ಕೋರ್ಟ್ ನಲ್ಲಿ ಇದೆ ಕೇಸು. ನೀವ್ ಯಾರು ಕಾನೂನು ಕೈಗೆತ್ಕೊಳ್ಳಕ್ಕೆ? ಯಾರು ಅಧಿಕಾರ ಕೊಟ್ಟಿದ್ದು? ಓಕೆ, ಗಾಟ್ ಇಟ್. ಈಗ ಆಸ್ ಪರ್ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನ ಬಹುತೇಕ ನಾಯಕರು ಮಾತಾಡಿರೋದನ್ನು ಗಮನಿಸಿದ್ರೆ, ಈಗ ಮುನಿರತ್ನ ಅಂದಾಗ ಅಂತಿಂತ ಪ್ರಕರಣಗಳಿಲ್ಲ ಅವ್ರ ಮೇಲೆ. ಜಾತಿ ನಿಂದನೆ, ಅತ್ಯಾಚಾರ, ಹನಿ ಟ್ರ್ಯಾಪ್, ಭಯಂಕರ ಕೇಸ್ಗಳಿದು. ಈ ಕೇಸಿಂದ ನೆಲಕ್ಕೆ ಬಿದ್ದುಬಿಟ್ಟಿದ್ದಾರೆ ಮುನಿರತ್ನ ಅವರು, ಆಯಿತಾ? ಇಂತಹ ಸಂದರ್ಭದಲ್ಲಿ ಬಂದೆ ಸರ್, ನಿಮ್ಮ ಹತ್ರ ಬಂದೇ ಬರ್ತೀನಿ ನಾನು. ಒಂದು BJP ವಕ್ತಾರ ಹತ್ರ ಒಂದು ಕ್ಲಾರಿಫಿಕೇಶನ್ ತಗೊಂಡ್ಬರ್ತೀನಿ. ನೆಲಕ್ಕೆ ಬಿದ್ದಿದ್ದಾರೆ, ಇನ್ನು ರಾಜಕೀಯವಾಗಿ ಹೇಳಬೇಕು ಅನ್ನೋದಾದರೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು, ಒಂದು ವೇದಿಕೆ ಬೇಕು, ಅನುಕಂಪ ಬೇಕು. ಅದರ ಪ್ರಯತ್ನ ಇದು. ತಮ್ಮದೇ ಹುಡುಗರನ್ನ ನಿಲ್ಲಿಸ್ಬಿಟ್ಟು ಮೊಟ್ಟೆ ಹೊಡೆಸ್ಕೊಂಡು ಅಯ್ಯಯ್ಯೋ ಅಂದು ಮತ್ತೆ ತಮ್ಮ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಯಾವ ರೀತಿ ಬೆಳವಣಿಗೆಯನ್ನು ಕಂಡುಕೊಳ್ಬಹುದು ಅನ್ನೋದಕ್ಕೆ ಒಂದು ಪ್ರಯತ್ನ ಇದು. ಇದೇ ಜಿ ಪರಮೇಶ್ವರ್ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ ಅನ್ಯರು ಗೊತ್ತಿಲ್ದಲೇ ಇರ್ತಕ್ಕಂಥವ್ರು ಮೊಟ್ಟೆ ಹೊಡೆದಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಕಾನೂನು ಕ್ರಮಗಳು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಈ ಮುನ್ರತ್ನ ಅವ್ರ ಮೇಲೆ ಬೇರೆಯವ್ರು ಯಾರೋ ಇವ್ರು ಮುನ್ರತ್ನವರೇ ಬಿಟ್ಟು ಮಾಡಿಸ್ತಿದ್ದಾರೆ ಅಂತ ಹೇಳ್ತು ನಾವೆಲ್ಲ ಊಹಾಪೋಹಗಳು, ಅದು ನಮಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ಅಕಸ್ಮಾತ್ ಆ ರೀತಿನೂ ಮಾಡಿಸಿದ್ರೆ ಅದಕ್ಕೂ ಕಾನೂನಿನ ಶಿಕ್ಷೆ ಇದೆ, ಅದಕ್ಕೂ ಕಾನೂನು ಶಿಕ್ಷೆ ಕೊಡ್ಲಿ, ಅದನ್ನ ಅಕ್ಸೆಪ್ಟ್ 100% ಮಾಡ್ತೀವಿ. ಮುನ್ರತ್ನವರೇ ಬಿಟ್ಟು ಮಾಡಿಸಿ ಇದನ್ನ ರಾಜಕೀಯವಾಗಿ ಉಪಯೋಗಿಸ್ಕೊತಾರೆ ಅಂದ್ರೆ ತಪ್ಪೇ ಅದು. ಬಟ್ ಮುನ್ರತ್ನವ್ರು ತಪ್ಪು ಮಾಡಿದ್ರೆ ಕಾನೂನಿಗೆ ಗೌರವ ಕೊಡ್ಬೇಕಾಗತ್ತೆ, ಕಾನೂನು ಅದಕ್ಕೆ ಶಿಕ್ಷೆ ಕೊಡ್ತದೆ. ಈ ದೇಶದಲ್ಲಿ ಈಗ ಇದೇ ರಾಹುಲ್ ಗಾಂಧಿ ಅವರು ಸಾರಂಗಿ ಅವ್ರನ್ನ ಅಟ್ಯಾಕ್ ಮಾಡಿದಾಗ ಅವರಿಗೆ ತಲೆಗೆ ಏಟ್ ಬಿದ್ದಾಗ ಯಾರು ಬಿಜೆಪಿ ಅವರು ಕಲ್ಲೊಡಿಲಿವಲ್ಲ ರಾಹುಲ್ ಗಾಂಧಿ ಮೇಲೆ? ಯಾಕೆ ಅವ್ರು ಕಾನೂನು ಕೈಗೆತ್ಕೊಳ್ಳಿಲ್ಲ? ಯಾಕೆಂದ್ರೆ ಬಿಜೆಪಿ ಅವ್ರಿಗೆ ಸಂವಿಧಾನದ ಮೇಲೆ ಗೌರವ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇದೆ, ಈ ದೇಶದಲ್ಲಿ ಕಾನೂನು ಅಂತ ಒಂದಿದೆ. ಇದು ಯಾವುದೋ ಒಂದು ಮುಸೋಲಿನಿ ಅಥವಾ ನಾತು ಗೂಡ್ಸೆ ಅಥವಾ ಸಾರಿ ಉಗ್ರಗಾಮಿಗಳು ನಡೆಸ್ತಕ್ಕಂಥ ಒಂದು ಇದಲ್ಲ. ಇದೇ ಒಂದು ಇನ್ನೊಂದು ಮೇಡಮ್, ಇದೇ ಒಂದು ವಿಚಾರವಾಗಿ ವಿಧಾನಸೌಧದಲ್ಲಿ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಆಗುತ್ತೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾಗ ಅದೇ ನಾಸೀರ್ ಹುಸೇನ್ ಇವತ್ತು ಆ ಕೇಸ್ಗೆ ಇದುವರೆಗೂ ಸಹ ಚಾರ್ಜ್ ಶೀಟ್ ಆಗಿಲ್ಲ. ಮತ್ತೆ ಆತನಿಗೆ 90 ಬಾರಿ ನೋಟಿಸ್ ಕೊಟ್ಟಿದ್ದಾರೆ, ಆತ ಇದುವರೆಗೂ ಸಹ ಆ 90 ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ. ಇವ್ರು ನಿಜವಾಗ್ಲೂ ಸಹ ದೇಶದ ಮೇಲೆ ಪ್ರೇಮ ಇದ್ದಿದ್ರೆ, ನಿಜವಾಗ್ಲೂ ಸಹ ಕಾನೂನಿನ ಮೇಲೆ ಗೌರವ ಇದ್ದಿದ್ರೆ ಮೊಟ್ಟೆ ಹೊಡೆಯೋರು, ಅವನಿಗೆ ಕಲ್ಲಲ್ಲಿ ಹೊಡೆಯೋರು, ಬಂದೂಕಲ್ಲಿ ಹೊಡೆಯೋರು. ಅವಾಗ ಕಾಂಗ್ರೆಸ್ನವರ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದ ನಾವು. ಇವ್ರ ಕಣೆಯ ದೇಶ ಪ್ರೇಮಿಗಳು, ನಿಜವಾಗ್ಲೂ ನೋಡಿ ಆ ದೇಶದ್ರೋಗಿ ಕಲ್ಲಲ್ಲಿ ಹೊಡೆದ್ರು, ಬಂದೂಕಲ್ಲಿ ಹೊಡೆದ್ರು ಕಣೆಯ ಅಂತೇಳಿ ತಲೆ ಮೇಲೆ ಮೆರೆಸ್ತಾ ಇದ್ದು. ಇವರ ದ್ವೇಷ ರಾಜಕಾರಣಕ್ಕೆ, ಇವರು ಒಂದು ಗೂಂಡಾ ರಾಜಕಾರಣಕ್ಕೆ ಬಿಜೆಪಿಯವ್ರ ಮೇಲೆ ಅಟ್ಯಾಕ್ ಮಾಡಿಸೋದಲ್ಲ ತಪ್ಪು. ಇವ್ರು ಕಾನೂನನ್ನ ಕೈಗೆತ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ರಾಜ್ಯದಲ್ಲಿ ಅಧಿಕಾರ ಇಲ್ಲ, ಇವನ್ ಬಿಜೆಪಿ ಅವ್ರಿಗೂ ಇಲ್ಲ, ಕಾಂಗ್ರೆಸ್ನವ್ರಿಗೂ ಇಲ್ಲ. ಇದು ಬಿಜೆಪಿಯವ್ರು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಷಡ್ಯಂತ್ರ. ಇದು ಜಾಸ್ತಿ ದಿವಸ ನಡೆಯಲ್ಲ. ಮತ್ತೆ ಇನ್ನೊಂದು ಮೇಡಮ್, ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಮುಚ್ಚಾಕ್ಲಿಕ್ಕೆ, ಇವ್ರು ಮಾಡಿರ್ತಕ್ಕಂಥ ಲೂಟಿಗಳನ್ನ ಮುಚ್ಚಾಕ್ಲಿಕ್ಕೆ, ಇವರ ಹಗರಣಗಳಿದಾವಲ್ಲ, ಸಾಲು ಹಗರಣಗಳು, ಇವ್ರು ದಿಸಕ್ಕೊಂದು ಇಷ್ಟು ಕೊಡ್ತಾ ಇದ್ದಾರೆ. ಸಿ.ಟಿ. ರವಿ ಅವ್ರದ್ದು ಅವ್ರು ಹೇಳಿದ್ರು ಕೋರ್ಟೆ ಚೀಮಾರಿ ಆಗ್ತು. ಅಲ್ಲ ರೀ, ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವೇನ್ರಿ? ನೀವು ಕರ್ಕೊಂಡ್ಬರ್ಬೇಕಾಗಿರೋದು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ, ನೀವು ಹೋಗಿ ಡಿಸ್ಟ್ರಿಕ್ಟ್ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಿರಲ್ರಿ, ಅದು ಹೆಂಗ್ರಿ? ನೋಡಿ, ಸರ್ಕಾರ ಇಷ್ಟು ದೊಡ್ಡ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಯಾರು ಕಾನೂನು ಸಲಹೆ ಕೊಡೋರಿಲ್ವಾ? ನೀವು ದಯಮಾಡಿ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳೋರಿಲ್ವಾ? ಇವರೆಲ್ಲ ಕಬ್ಬಿಂಗ್ ಗದ್ದೆ ಸುಧಾರಿಸ್ತಾರೆ, ಯಾವ್ದೋ ಒಂದು ಕ್ರಷರ್ ಹತ್ರ ಸುತ್ತಾಡಿಸ್ತಾರೆ, ಎಲ್ಲೆಲ್ಲ ಸುತ್ತಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರಲ್ಲ. ಎಲ್ಲೋ ಒಂಥರ ಗೊತ್ತಾಗ್ತಾ ಇದೆ, ಸಿ.ಟಿ. ರವಿ ಅವ್ರನ್ನ ಇವ್ರು ಎಲ್ಲೋ ಒಂದ್ ಕಡೆ ನಕಲಿ ಎನ್ಕೌಂಟರ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು, ಕೊಲೆ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ನಿಜವಾಗ್ಲೂ ಇವತ್ತು ಬಿಜೆಪಿ MLAಗಳು MLCಗಳು ಜೀವ ಭಯದಲ್ಲಿದ್ದಾರೆ. ಇದನ್ನ ನಿಜವಾಗ್ಲೂ ನಾವು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ. ಇದನ್ನ ರಾಷ್ಟ್ರಪತಿಗಳಿಗೂ ಪತ್ರ ಬರಿತಾ ಇದೀವಿ, ರಾಜ್ಯಪಾಲರಿಗೂ ಬರಿತಾ ಇದೀವಿ, ಪ್ರಧಾನಿಗೂ ಪತ್ರ ಬರಿತಾ ಇದೀವಿ, ನಮಗೆ ಜೀವ ರಕ್ಷಣೆ ಕೊಡಿ ಬಿಜೆಪಿ ಅವರಿಗೆ ಅಂತೇಳಿ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ತಿಮ್ಮೇಗೌಡರಿದ್ದಾರೆ. ನಮಸ್ಕಾರ. ಬಿಜೆಪಿಯವರು ಮಾತಾಡೋದನ್ನು ಗಮನಿಸ್ತಾ ಇದ್ರಿ ನೀವು. ಇವತ್ತು ರಾಜ್ಯದ ಜನಪ್ರತಿನಿಧಿಗಳು ಅಂದ ಸಂದರ್ಭದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ, ರಕ್ಷಣೆ ಬೇಕು ಅನ್ನುವಂಥದ್ದು.
ಇವತ್ತು ಮುನಿರತ್ನ ಅವ್ರ ಮೇಲೆ ಆಗಿರುವಂಥ ಮೊಟ್ಟೆ ದಾಳಿಗೆ ಸಂಬಂಧಪಟ್ಟಂತೆ ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ? ನೋಡಿ ಮೇಡಮ್, ಮೊದಲನೇದಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರ, ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾಡಬೇಕಾಗಿದ್ದಂಥ ಕೆಲಸ ತುಂಬ ಇತ್ತು. ಆದರೆ ಅದನ್ನು ಬಿಟ್ಟು ಇವರಿವತ್ತು ಏನೇನೆಲ್ಲ ಮಾಡ್ತಾ ಇದ್ದಾರೋ ಅದು ಯಾಕೆ ಈ ಮಟ್ಟಕ್ಕೆ ಕಾಂಗ್ರೆಸ್ ಹತಾಶೆಯಿಂದ ಈ ಒಂದು ಹಂತ ತಲುಪಿದೆ ಅಂತಕ್ಕಂಥದ್ದೇ ಅರ್ಥ ಆಗ್ತಾಯಿಲ್ಲ. ನೋಡಿ, ಮೊನ್ನೆ ಸನ್ಮಾನ್ಯ ಸಿ ಟಿ ರವಿಯವ್ರದ್ದು ವಿಷಯ ತೊಗೊಂಡಾಗ ಅವ್ರದ್ದು ಏನಾದರೂ ಅವ್ರದ್ದು ತಪ್ಪಾಗಿದ್ದರೆ ಅವ್ರು ತಪ್ಪಾಗಿದ್ದರೆ ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ ಯಾರದೇ ಅಭ್ಯಂತರ ಇಲ್ಲ, ಯಾರು ಕೂಡ ಅವ್ರಿಗೆ ಬೇಡ ಅಂತ ಹೇಳ್ತಿರಲಿಲ್ಲ. ಯಾಕೆ ಯಾರು ತಪ್ಪು ಮಾಡಿದ್ರು ತಪ್ಪೆ, ನಮ್ಮ ದೇಶದ ಕಾನೂನಿನಲ್ಲಿ ಯಾರು ತಪ್ಪು ಮಾಡೋದು ತಪ್ಪೆ. ಆದರೆ ಒಂದು ನೋಟಿಸು ಕೊಡದೆ, ಯಾವುದೇ ರೀತಿಯಾದಂತಹ ಒಂದು ಮುಂಜಾಗೃತವಾಗಿ ಅವರಿಗೆ ಇದು ಕೊಡದೇನೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇದು ನಮ್ಮ ಸದನದ ಅಧ್ಯಕ್ಷರಾದಂತಹ ಮುಖ್ಯಸ್ಥರಾದ ಸಭಾಪತಿಗಳೇನಿದ್ರು ನೀವು ಮಾಡುತ್ತಂತ ತಪ್ಪು ಅಂತ ಹೇಳಿದ್ರು. ಅದೇ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಶಂಕರ್ ಬಿದ್ರಿ ಸಾಹೇಬರು ವಿಧಾನಸಭೆಯೊಳಗಿದ್ದಾಗ ಯಾವ ರೀತಿ ಮಾತಾಡೋದು ನಿಮ್ಗೆ ಗೊತ್ತಿರ್ಬೋದು. ಯಾವ ರೀತಿ ಮಾತಾಡೋದು, ಯಾವ ರೀತಿ ಒಂದು ಅವರಲ್ಲಿ ಒಂದು ಮನೋಸ್ಥಿತಿ ಇತ್ತು ಅಂತಕ್ಕಂಥ. ಅಯ್ಯೋ, ಅದು ಯಾಕೆ ಇವತ್ತಿಲ್ಲ ಮೇಡಮ್. ಆದರೆ ಅವತ್ತು ಮಾರ್ಷಲ್ಗಳು ಇರಲಿಲ್ಲ ಅಂದರೆ ಖಂಡಿತ ಅವತ್ತು ಸಿ ಟಿ ರವಿ ಅವರಿಗೆ ಅಂದರೆ ಅಲ್ಲಿ ವಾತಾವರಣ ಆ ರೀತಿ ಆಗಿತ್ತು. ಇವರು ಒಂದು ಸಿ ಟಿ ರವಿ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಮತ್ತು ಅಷ್ಟೊಂದು ಮುತುವರ್ಜಿ ವಹಿಸಿದ್ರಲ್ಲ, ನಾನು ಪೊಲೀಸ್ ಇಲಾಖೆ ಮೇಲೆ ಖಂಡಿತ ದೂರ್ತಾ ಇಲ್ಲ, ಆದರೆ ಅವ್ರಿಗೆ ಡೈರೆಕ್ಷನ್ ಕೊಡ್ತಿದಾರಲ್ಲ, ಅವ್ರು ಎಲ್ಲೋ ಒಂದು ಕಡೆ ತಪ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ತಪ್ಪು ನಿರ್ದೇಶನ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಬರುತ್ತೆ. ಏಕೆಂತಂದರೆ ಅವ್ರನ್ನ ನೈಟು 300-400 ಕಿಲೋಮೀಟರ್ ಸುತ್ತಾಡಿಸ್ತಾರೆ. ಮತ್ತು ಅವರು ನೋಡಿ ಇವತ್ತು CPIನ ಸಸ್ಪೆಂಡ್ ಮಾಡಿದ್ದಾರೆ. ಯಾವ ಅನ್ಯಾಯ ಮೇಡಮ್. ನೋಡಿ, ಮಾಡಿರ್ತಕ್ಕಂಥದ್ದು ಸರ್ಕಾರ ನೋಡಿ. ಅದಾದಮೇಲೆ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರು ಏನು ಹೇಳ್ತಾರೆ, ನನಗೆ ಅದು ಮಾಹಿತಿ ಇಲ್ಲ ನೋಡು ಅಂದರೆ ಮಾಹಿತಿ ಇಲ್ಲ ಅಂತಲೇ ಹೇಳಿದ್ರು. ಅವತ್ತು ನಾನು ಮಾಹಿತಿ ತೊಗೊತೀನಿ ಹೇಳಿದ್ರು. ಅದು ಒಂದು ದಿವಸ ಆದಮೇಲೆ ಹೇಳಿದ್ರು ಕೂಡ. ಅಂದರೆ ಇಲಾಖೆ ಇವ್ರದ್ದು ನಿರ್ದೇಶನ ಬೇರೆಯವ್ರು ಕೊಡೋದ, ಡೈರೆಕ್ಷನ್ ಬೇರೆಯವ್ರು ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಅಂದರೆ ನೋಡಿ, ಅಧಿಕಾರಿಗಳು ಇವತ್ತು ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾನು ಪ್ರಕರಣಕ್ಕೆ ಬರೋಣ ಈಗ. ನಮ್ಮ ಕರ್ನಾಟಕದ ಪೊಲೀಸ್ ಅವರಿಗೆ ಅವ್ರದ್ದೇ ಆದಂಥ ಒಂದು ಹೆಮ್ಮೆ, ಅವ್ರಿಗೆ ಹೆಸರಿದೆ ಇವತ್ತು ಕೂಡ ಹೆಮ್ಮೆ. ಕರ್ನಾಟಕದ ಪೊಲೀಸರು ಹೆಮ್ಮೆ ಇದೆ, ಅದು ಖಂಡಿತ. ಆದರೆ ಇವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ನಾಳೆ ಪಶ್ಚಾತ್ತಾಪ ಪಡಬಾರ್ದು ಅಂತಕ್ಕಂಥದ್ದೇ ನನ್ನ ಯೋಚನೆ. ಇವತ್ತು CPI ಕೆಳಹಂತದ ಆಫೀಸರ್ಗಳೇ ಸಸ್ಪೆಂಡ್ ಮಾಡಿದ್ದಾರೆ. ಅಂದರೆ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಎಲ್ಲ ಇದ್ರಲ್ಲ ಮೇಡಮ್, ದೊಡ್ಡ ದೊಡ್ಡ ಆಫೀಸರ್ಗಳಿದ್ರು, ಅವ್ರಿಗೆ ಯಾಕೆ ಗೊತ್ತಾಗಿಲ್ವಾ? ಯಾಕೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವರು ಕ್ರಮ ತೊಗೊಂಡ್ರ? ಏನಕ್ಕಾಗಿದೆ ಹೇಳಿ ನೋಡೋಣ. ಇದು ಎಲ್ಲೋ ಒಂದು ಕಡೆ ಸರ್ಕಾರದ ನಡೆಗೆ ಒಂದು ಅನುಮಾನ ಬರ್ತದೆ. ಒಂದು ಎರಡನೇದು, ಇವತ್ತು ಮೊಟ್ಟೆ ಪ್ರಕರಣ ಮೇಡಮ್. ಇವತ್ತು ನಮ್ಮ ಗೌರವಾನ್ವಿತ ಮಾಜಿ ಪ್ರಧಾನಿಗಳಾಗಿದ್ದಂಥವರು ದಿವಂಗತ ವಾಜಪೇಯಿ ಅವರು 100ನೇ ಜನ್ಮದಿನೋತ್ಸವ ಪ್ರಯುಕ್ತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅಲ್ಲಿ ಇರ್ಬೋದು, ಯಾಕೆಂದರೆ ಮುಂಚೆನೇ ಪೊಲೀಸ್ ಕೂಡ ಎಲ್ಲ ರೀತಿಯ ವ್ಯವಸ್ಥೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಟೈಮಲ್ಲಿ ಸ್ವಲ್ಪ ಕಾಂಗ್ರೆಸ್ ಅವರು ಮತ್ತು ಎಲ್ಲರೂ ಸೇರಿರ್ತಾರೆ. ಆದರೆ ಮೊಟ್ಟೆ ನನಗೆ ಏನೊಂದು ಅನುಮಾನ ಆಗ್ತಾಯಿದೆ ಅಂದರೆ, ಇಷ್ಟು ಪೊಲೀಸವರು ಇದ್ದರೂ ಕೂಡ ಈ ರೀತಿಯಾದಂಥ ಒಂದು ಘರ್ಷಣೆ ಆಗುತ್ತಲ್ಲ, ಏನಕ್ಕೆ ಆಗ್ತಾಯಿದೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಜನಪ್ರತಿನಿಧಿಗಳ ಹಿಂದೆ ನನಗೆ ಅನಿಸುತ್ತೆ, ಒಬ್ಬರು MLA ಬಂದರೆ ಯಾರು ಬರ್ತಿರಲ್ಲ ಮೇಡಮ್ ಪೊಲೀಸರು. ಈಗ ನಮ್ಮ ತಾಲೂಕಲ್ಲೂ ಸರಿ, ನಾನೇ ಕಣ್ಣಿ ನೋಡ್ತೀನಿ. ನಮ್ಮ ತಾಲೂಕಲ್ಲಿ ನಮ್ಮ MT ಕೃಷ್ಣವ್ರು ಬಂದು ಯಾರು ಬರೋದಿಲ್ಲ ಮೇಡಮ್. ಆರಾಮ ಬರ್ತಾರೆ, ಎಷ್ಟೇ ಇರಲಿ ಬರ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಅವ್ರಿಗೆ ಅವ್ರ ಹತ್ರನೇ ಮಾತಾಡ್ತಾರೆ ಅವರು ಏನು ಅಂತೇಳಿ. ಅಂದರೆ ಇವತ್ತು ಅಷ್ಟು ಪೊಲೀಸು ಬಂದೋಬಸ್ತ್ ಇದ್ದರೂ ಕೂಡ ಈ ರೀತಿ ಗಲಾಟೆ ಆಗಿದೆ ಅಂದರೆ ಇದು ಏನನ್ನು ತೋರಿಸ್ತಾ ಇದೆ? ನಮ್ಮ ರಾಜ್ಯ ಮುಂಚೆ ನಾವು ಕೇಳ್ತಾ ಇದ್ವಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇದೆ. ಆದರೆ ಇವತ್ತು ಈ ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇದ್ದಲ್ಲ ಅಂತ. ಅದು ನಮ್ಮ ಕರ್ನಾಟಕ ಶಾಂತಿಯ ಒಂದು ತೋಟ ಅಂತ ಅನಿಸ್ತಕ್ಕಂಥ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಅಂತಕ್ಕಂಥ ತುಂಬ ನೋವಾಗ್ತಾ ಇದೆ. ಇದಕ್ಕೆ ಪಕ್ಷಾತೀತವಾಗಿ ಇವಾಗ ನಾನು ಬರ್ಬೇಕಾದ್ರೆ ನೋಡ್ಕೊಂತ ಬಂದೆ. ನನ್ನಿನ ಪೊಲೀಸ್ ಸ್ಟೇಷನ್ ಫುಲ್ ಜನ ಇದ್ರು. ಯಾಕೆಂದ್ರೆ ಇವ್ರ ಕಡೆ ಬಿಡಿಸ್ಕೊಂಡು ಹೋಗಿ ಅವ್ರ ಕಡೆ ಬಿಡಿಸ್ಕೊಂಡು ಹೋಗೋದಕ್ಕೆ ಇವರು ತನಿಖೆ ನಿಷ್ಪಕ್ಷಪಾತವಾಗಿ ತನಿಖೆ ನಡಿಬೇಕು. ಅದು ಯಾವುದೇ ಪಕ್ಷದಲ್ಲಿ ಇಂಥವಕ್ಕೆ ಅವಕಾಶ ಕೊಡಬಾರ್ದು. ಇವತ್ತು ನೋಡಿ ಹೊಡೆದಿದ್ದಾರೆ, ಇವ್ರ ಕಡೆ ಅವ್ರು ಹೊಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತದೆ. ಆದರೆ ಇಂಥವಕ್ಕೆ ಅವಕಾಶ ಕೊಡದಿದ್ರೆ ಪೊಲೀಸರಿಗೆ ಇನ್ನೂ ಕೂಡ ಹೆಸರು ಬರ್ತದೆ. ಮತ್ತು ರಾಜ್ಯ ಪ್ರತಿನಿಧಿಗಳು ಕೂಡ, ನಮ್ಮ ಯಾವುದೇ ಪಕ್ಷದಲ್ಲಿ ಪ್ರತಿನಿಧಿಗಳು ಕೂಡ ಸ್ವಲ್ಪ ಮಾತನ್ನು ಕೂಡ ಅದೇ ರೀತಿಯಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದೇ ನನ್ನ ಒಂದು ಭಾವನೆ ಮೇಡಮ್. ರೈಟ್. ಸತ್ಯಪ್ರಕಾಶ್ ಸರ್, ನೀವು ಹೇಳಬೇಕು. ಇವತ್ತು ಮುನಿರತ್ನ ಅವರು ಮೊಟ್ಟೆ ತಮ್ಮ ತಲೆ ಮೇಲೆ ಬಿದ್ದ ನಂತರ ಇಮಿಡಿಯೇಟಾಗಿ ಅವರ ಬೆಂಬಲಿಗರಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂದರೆ ಹೋಗಲಿಲ್ಲ, ಅಲ್ಲೇ ಪ್ರತಿಭಟನೆ ಕೂತ್ಕೊಂಡ್ಬಿಟ್ರು. ಕಾಂಗ್ರೆಸ್ ಬಗ್ಗೆ ಮತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿದ್ರು. ಜೊತೆಗೆ ಇನ್ನೊಂದು ಪ್ರಮುಖ ವಿಚಾರ ಹೇಳಿದ್ರು ಸರ್. DK ಶಿವಕುಮಾರ್, DK ಸುರೇಶ್, ಕುಸುಮಾ, ಹನುಮಂತರಾಯಪ್ಪ ಇವರ ಹೆಸರುಗಳನ್ನು ಉಲ್ಲೇಖ ಮಾಡಿ ನನಗೆ ಕೊಲೆ ಬೆದರಿಕೆ ಇದೆ, ಒಂದು ಪಕ್ಷ ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಹೊರಟೋಗಿದ್ದಾರೆ.
DY ಆಫೀಸರ್ ಹೆಸರು ಕೂಡ ಹೇಳಿದ್ರು. ಈಗ ನಾವು ಒಂದು ಕೆಲಸ ಮಾಡೋಣ. ಮೊದಲನೇದಾಗಿ ನಮ್ಮ ಬಿಜೆಪಿ ವಕ್ತಾರರು ಅವ್ರು ಯಾರು ರೆಪ್ರೆಸೆಂಟೇಟಿವ್ ಇದ್ದಾರೆ ದಿಲೀಪ್ ಅವರು ಆನ್ ಮೀಡಿಯಾ ಒಪ್ಕೊಂಡಿದ್ದಾರೆ ಗೋಡ್ಸೆ ಒಬ್ಬ ಭಯೋತ್ಪಾದಕ. ಗೋಡ್ಸೆ ಹೆಸರು ಬೈ ಚಾನ್ಸ್ ಬಂದ್ಬಿಟ್ಟಿದೆ, ವೆರಿ ಗುಡ್. ನಾನು ಅವ್ರನ್ನ ಕಾಂಪ್ಲಿಮೆಂಟ್ ಮಾಡ್ತೀನಿ. ಗೋಡ್ಸೆ ಒಬ್ಬ ಭಯೋತ್ಪಾದಕ ಅಂತ ಅವ್ರು ಗಾಂಧಿನ ಕೊಂದ ಗೋಡ್ಸೆನ ಭಯೋತ್ಪಾದಕ ಕಾಂಗ್ರೆಸ್ನವರು. ನೀವು ಗೂಡ್ಸೆನ ಫಾಲೋ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ನವರು. ಗೂಡ್ಸೆ ಫಾಲೋ ಮಾಡ್ತಾ ಇದೀವಿ ಅಂತ ನೀವ್ ಹೇಳ್ರಿ. ಗೂಡ್ಸೆ ಫಾಲೋ ಮಾಡ್ತಾ ಇದೀವಿ ಅಂತ ಒಪ್ಕೊಳ್ರಿ. ಹಾಗಾದ್ರೆ ನಾನು ಅದನ್ನ ಹೇಳಿದ್ದು, ನೀವು ಗೂಡ್ಸೆ ಫಾಲೋ ಮಾಡ್ತಾ ಇದ್ದೀರಾ. ನಾನು ಗೂಡ್ಸೆ ಗಾಂಧಿಯನ್ನ ಕೊಂದಿದ್ದು ಅಂತ ಒಪ್ಕೊಂತೀನಿ. ನಾನು ಗಾಂಧಿನ ಕೊಂದಿದ್ದು ಗೂಡ್ಸೆ ಅಂತ ಒಪ್ಕೊಂತೀನಿ. ನೀವು ಹಾಗಾದ್ರೆ ಗೂಡ್ಸೆ ಫಾಲೋ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ನವರು. ಹೇಳಿ, ಧೈರ್ಯವಾಗಿ ಹೇಳಿ. ಸತ್ಯಪ್ರಕಾಶ್ ಅವರೇ ಪ್ಲೀಸ್ ಸ್ವಲ್ಪ ಯು ನೀಡ್ ಟು ಹ್ಯಾವ್ ಲಿಟಲ್ ಬೇಸಿಕ್ ಕಾಮನ್ ಸೆನ್ಸ್. ಬೇರೆಯವ್ರ ಮುಂದಕ್ಕೆ ಹೋಗೋಣ. ಸೊ ಗೋಡ್ಸೆನ ಒಬ್ಬ ಭಯೋತ್ಪಾದಕ, ಒಬ್ಬ ಕೊಲೆಗಾರ ಅಂತ ಒಪ್ಕೊಂಡಿದ್ದಕ್ಕೆ ನಿಮ್ಗೆ ಶ್ಲಾಘಿಸ್ತಾ ಇದ್ದೀನಿ. ಗುಡ್, ಐ ಅಪ್ರಿಶಿಯೇಟ್ ಯು. ಸೆಕೆಂಡ್ ಪಾಯಿಂಟ್, ಇವತ್ತು ಮುನಿರತ್ನನ ಹೆಂಗ್ ನಂಬೋದು ಮೇಡಮ್? ಇವರ ನಾಯಕರು ಯಾರು ಮೇಡಮ್? ಲೀಡರ್ ಆಫ್ ಅಪೋಸಿಷನ್ ಯಾರು ಮೇಡಮ್? ಇವರ ನಾಯಕರು ಶ್ರೀಮಾನ್ ಅಶೋಕ್. ಮುನಿರತ್ನ ಬಗ್ಗೆ ಏನ್ ಹೇಳಿದ್ರು ಮೇಡಮ್ ಸೋಮಣ್ಣ ಹತ್ರ? ಇಡೀ ಜಗತ್ ಜಾಹೀರಾಗಿದೆ ಅದು. ನೋಡಪ್ಪ ಸೋಮಣ್ಣ, ಈ ಮುನಿರತ್ನ ಈ ತರ ನನ್ನ ಮೇಲೆ ಏಡ್ಸ್ ಅಟ್ಯಾಕ್ ಮಾಡಿಸೋ ಒಂದು ಪ್ರಯತ್ನ, ಒಂದು ಲೇಡಿನ ಬಿಟ್ಟಿದ್ದ. ನೋಡಪ್ಪ, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ಎಲ್ಲನ ನನ್ಗೆ ಏನೇನ ಆದ್ರೆ ನನ್ ಗತಿ ಏನಪ್ಪಾ ಸೋಮಣ್ಣ ಅಂತ ಹೇಳಿದ್ರು. ಯಾರು ಹೇಳಿರೋದು? ಇವ್ರದೇ ನಾಯಕರು, ಇವ್ರದೇ MLA, ಇವ್ರದೇ ಮಂತ್ರಿ ಅಶೋಕ್ ಅವ್ರು ಹೇಳಿರೋದು ಮುನಿರತ್ನ ಬಗ್ಗೆ, ನಾನಲ್ಲ. ಕಾಂಗ್ರೆಸ್ಗರೆಲ್ಲ ಹೇಳಿರೋದು ಈ ಮುನಿರತ್ನ ಮೇಲೆ ಹೇಳಿರೋದು. ಇವರ ಬಿಜೆಪಿ ನಾಯಕರು, ಇಂದಿನ ವಿರೋಧ ಪಕ್ಷದ ನಾಯಕರಾದ ಶ್ರೀಮಾನ್ ಅಶೋಕ್ ಅವರು. ಎಲ್ಲೋ ಒಂದು ಬುದ್ಧಿ ಭ್ರಮೆಯಲ್ಲಿದ್ದಾರೆ ನಮ್ಮ ಬಿಜೆಪಿ ವಕ್ತಾರ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನ್ ನಡೀತಾ ಇದೆ ಅಂತ. ನಂಬಬೇಡಿ ನೀವು ಮುನಿರತ್ನನ. ಅಶೋಕನೇ ನಂಬ್ತಾ ಇಲ್ಲ, ನೀವೇ ನಂಬ್ತಾ ಇದ್ದೀರಾ. ಅಶೋಕನೇ ಹೇಳ್ತಾ ಇದ್ರೆ ನನಗೆ ಭಯ ಆಗುತ್ತಪ್ಪ, ನನ್ ಗತಿ ಏನಾಗುತ್ತೋ ಅಂತ. ಸೊ ಇವತ್ತು ಸತ್ಯಪ್ರಕಾಶ್ ಅವರೇ, ಆಯ್ತಾಯ್ತು. ಅಲ್ಲಲ್ಲ, ಈಗ ಮುನಿರತ್ನ ಅವ್ರನ್ನ ಕಂಡ್ರೆ ಬಿಜೆಪಿ ನಾಯಕರೇ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಅಂತ ಲೂಪ್ ಹೋಲ್ ಏನಿದೆ ಅಂತ ಲೂಪ್ ಏನು ಅಂತ ಲೂಪ್ ಹೋಲ್ ಏನಿದೆ? ಏನ್ ಸಮಸ್ಯೆ ಇದೆ? ಹಂಗ ಮುನಿರತ್ನ ಮೇಡಮ್ ಅವ್ರ ಹಿನ್ನೆಲೆ, ಅಶೋಕ್ ಅವ್ರು ಹೇಳ್ತಾರಲ್ಲ ಅವ್ರ ಹಿನ್ನೆಲೆ, ನನಗೆ ಭಯ ಆಯ್ತಪ್ಪ ಈ ತರ ನನ್ನ ಮೇಲೆ ಷಡ್ಯಂತ್ರ ಮಾಡ್ತಾರೆ. ಒಂದ್ ನಿಮಿಷ ದಯವಿಟ್ಟು ಒಂದ್ ನಿಮಿಷ ಹಿನ್ನೆಲೆ ಇದೆ DK ಶಿವಕುಮಾರ್. ಇದೇ ಹಿನ್ನೆಲೆ ಇದೆ DK ಶಿವಕುಮಾರ್. ಬೆಳೆಸಿದ್ಯಾರು ಮುನಿರತ್ನ ಅವ್ರನ್ನ? ಇದೇ DK ಶಿವಕುಮಾರ್. DK ಶಿವಕುಮಾರ್ ಅವರ ನೆರಳೆ ಬೆಳೆದಿದ್ದವರು. ಹಂಗಾದ್ರೆ ಮುನಿರತ್ನ ಸರಿ ಇಲ್ಲ ಅಂತಂದ್ರೆ ನಿಮ್ಮ DK ಶಿವಕುಮಾರ್ ಸರಿ ಇಲ್ಲ, ಅದನ್ನ ಒಪ್ಕೊಳ್ಳಿ ನೀವು. ಒಬ್ಬ ವಕ್ತಾರನಿಗೆ ಇನ್ನೊಬ್ಬ ವಕ್ತಾರ ಮಾಡುವಾಗ ಮಾತಾಡಬಾರದು, ಅರ್ಥ ಮಾಡ್ತೀನಿ. ನಿಮ್ಗೆ ಸಮಯ ಕಂಟಿನ್ಯೂ ಸತ್ಯಪ್ರಕಾಶ್ ಅವರೇ. ಇದು ನಾನ್ ಹೇಳ್ತಾ ಇಲ್ಲ ದಿಲೀಪ್ ಅವರೇ, ನಾನ್ ಹೇಳ್ತಾ ಇಲ್ಲ, ನಿಮ್ಮ ನಾಯಕರು ಹೇಳ್ತಾ ಇರೋದು. ನಿಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕರು, ನಿಮ್ಮ ಮಾಜಿ ಮಂತ್ರಿ ಹೇಳ್ತಾ ಇರೋದು, ನಿಮ್ಮ ಮಾಜಿ ಬಿಜೆಪಿ ಅಧ್ಯಕ್ಷ ಹೇಳ್ತಾ ಇರೋದು. ಈ ಮಾತು ನಾನಲ್ಲ. ಸೊ ಇವತ್ತು ನೀವು ನಂಬಬೇಡಿ ಮುನಿರತ್ನನ, ಇದು ನಾನು ಹೇಳ್ತಾ ಇರೋದು. ಯಾಕಂದ್ರೆ ಅಶೋಕ್ ನಂಬ್ತಾ ಇಲ್ಲ, ದಿಗ್ಭ್ರಮೆ ಆಗ್ತದೆ ಸೋಮಣ್ಣ ಅವರು ಈ ಮಾತು ಕೇಳಿಸ್ಕೊಂಡು. ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಾಳೆ ಬೆಳಿಗ್ಗೆ ಗೀಡ್ಸು ಆದ್ರೆ ನಾನೇನ ಸತ್ತೋದ್ರೆ ಏನಾಗುತ್ತಪ್ಪ, ನನ್ನ ಹೆಂಡತಿ ಮಕ್ಕಳ ಕತೆ ಅಂತ ಕೇಳ್ತಾರೆ ಅಶೋಕ್. ಸೊ ನೀವು ಜಾಸ್ತಿ ಕಾನ್ಫಿಡೆನ್ಸ್ ಮುನಿರತ್ನ ಮೇಲೆ ಇಟ್ಕೋಬೇಡಿ. ಮುನಿರತ್ನ ಅವ್ರಿಗೆ ಯಾರನ್ನ ಒಬ್ರು RR ನಗರ್ಗೆ ಹೋಗಿ ಕೇಳಿ, ಅವ್ರಿಗೆ ದೊಡ್ಡ ಹಿನ್ನೆಲೆ ಫ್ಯಾಮಿಲಿ ಅವ್ರದ್ದು. 2ನೇ ಸತಿನೋ 3ನೇ ಸತಿನೋ MLA. ಅಲ್ಲಿ ಕಾರ್ಪೊರೇಟ್ ಬೆಳೆ ಭಯ ಬೀಳ್ತಾರೆ ಅವ್ರನ್ನ ನೋಡಿ. ಈ JDS ಕಾರ್ಪೊರೇಟ್ ಲೇಡಿ ಇದ್ರು ನನಗೆ ಪರಿಚಯ ಇರೋರು, ಅವ್ರು ಈಗ ಬಿಜೆಪಿಯಲ್ಲಿ ಇದಾರೆ. ಅವ್ರು JDS ಕಾರ್ಪೊರೇಟರ್ ಆಗಿದ್ದಾಗ ಇದೇ ಮುನಿರತ್ನ ಮೇಲೆ ಕಿಡಿಕಾರಿದ್ರು ಅವರು, ಲೇಡಿ ಅವರು. ಅವ್ರ ಹೆಸರು ನನಗೆ ಬರ್ತಾ ಇಲ್ಲ. ಸೊ ಇಡೀ ಕಾರ್ಪೊರೇಟರ್ ನಾಯಕರು ಕೇಳಿ, ಯಾರು ಮುನಿರತ್ನ ಛೋಟ ಮೋಟ ವ್ಯಕ್ತಿ ಅಲ್ಲ. ಅಲ್ಲಿ ಯಾರೋ ಒಬ್ರು ಹೋಗಿ ಹೊಡಿಯೋಗೆ ಬಟ್ಟೆ ಎಸೆಗೆ ಅಷ್ಟೇ ಅಲ್ಲ, ಇದು ದೊಡ್ಡ ಷಡ್ಯಂತ್ರ. ಇದು ಒಂದು ಸಿಂಪತಿ ಷಡ್ಯಂತ್ರ. ಅವರ TRP ಕೆಳಗೋಗಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಅವ್ರ ರೇಪ್ ಕೇಸ್ಗಳು ಇವೆಲ್ಲ ನೋಡ್ತಾ ಇದ್ರೆ ಯಾವೊಂದು ಮಹಿಳೆನೂ ಅವ್ರಿಗೆ ಓಟ್ ಹಾಕಲ್ಲ. ಆಮೇಲೆ ಅವ್ರು ಜಾತಿ ನಿಂದನೆ ಮಾಡಿದ್ದಕ್ಕೆ ಯಾವೊಂದು ದಲಿತರಾಗ್ಲಿ OBC ಆಗ್ಲಿ ಅವ್ರಿಗೆ ಓಟ್ ಹಾಕಲ್ಲ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. 3-4 ತಿಂಗಳು ಜೈಲಲ್ಲಿ ಕಳೆದಿದ್ದಾರೆ. ಈಗ ಬಂದ್ಬಿಟ್ಟು ಹೆಂಗನ ಮಾಡಿ ಮತ್ತೆ ಜನರ ಮಧ್ಯದಲ್ಲಿ ಬರ್ಬೇಕು. ಜನರ ಮಧ್ಯದಲ್ಲಿ ಬರ್ಬೇಕಂದ್ರೆ ಯಾವ್ದೋ ನಾಟಕ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಸಾರಂಗಿ ನಾಟಕ ಮಾಡ್ತಾರೆ, ಗಟ್ಟಿಗಳು ನಾಟಕ ಮಾಡ್ತಾವ್ರೆ, ಇಲ್ಲಿ CT ರವಿ ನಾಟಕ ಮಾಡ್ತಾವ್ರೆ, ನಾನು ಒಂದು ನಾಟಕ ಮಾಡ ಅಂತ ಹಾಕೋರೆ. ನೀವು ಬೇಕಂದ್ರೆ ವಿಡಿಯೋನ ಕ್ಲೀನ್ ಆಗಿ ನೋಡಿ. ಓಕೆ, ರೈಟ್. ಮಾತಾಡ್ತೀನಿ ನಿಮ್ ಜೊತೆ, ಮಾತಾಡ್ತೀನಿ ಇನ್ನು ಡೀಟೇಲ್.
ತಗೊಳ್ತೀನಿ. ಮೊಟ್ಟೆ ಬರುತ್ತೋ ಅಲ್ಲಿ ನೋಡ್ತಾರೆ. ಅದಾದ್ಮೇಲೆ ಮೊಟ್ಟೆ ಹೊಡಿಯೋಕಿಂತ ಮುಂಚೆ ಅವ್ರ ಪಕ್ಕ ಇರೋನು ಆಸಿಡ್ ಅಟ್ಯಾಕ್ ಅಂತಾನೆ. ಹೆಂಗ್ ಮೇಡಮ್ ಅವ್ರು ಮೊಟ್ಟೆ ಹೊಡಿಯೋಕಿಂತ ಮುಂಚೆ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಆಸಿಡ್ ಅಟ್ಯಾಕ್ ಅಂತ? ಚೆಕ್ ಮಾಡಿ ನೀವು ವಿಡಿಯೋನ. ರೈಟ್. ಸಿಡಿ ಕೊಡಿ, ಇದನ್ನ ಗೊತ್ತಾಗುತ್ತೆ, ಮತ್ತೆ ಜೈಲ್ಗೆ ಹೋಗ್ತಾರೆ. ಇದು ಮೇಡಮ್ ಇದು ಹೇಳ್ತೀನಿ ನೋಡಿ, ಮತ್ತೆ ಏನನ್ನ ಈ ವಿಡಿಯೋನ ಕೊಟ್ರೆ ಮತ್ತೆ ಇದು ದೊಡ್ಡ ನಾಟಕ ಅಂತ ಗೊತ್ತಾಗ್ಬಿಟ್ಟು ಮತ್ತೆ ಪರಪ್ಪನಗರಕ್ಕೆ ಸೇರೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಓಕೆ, ರೈಟ್, ಮಾತಾಡ್ತೀನಿ. ಸೊ ಮುನಿರತ್ನ ಅಂದ ಸಂದರ್ಭದಲ್ಲಿ ಇವತ್ತು ಅವ್ರ ಮೇಲೆ ಅಟ್ಯಾಕ್ ಆಗಿದೆ. ಇಲ್ಲಿ ಜನಸಾಮಾನ್ಯರು ಈ ಪ್ರಕರಣವನ್ನು ನೋಡ್ತಿದ್ದಾಗ ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಈಗ ಯಾರ್ಯಾರು ಏನೇನು ತಪ್ಪು ಮಾಡಿದ್ದಾರೆ ಆ ತಪ್ಪಿಗೆ ಶಿಕ್ಷೆ ಅನ್ನೋದನ್ನು ಕಾನೂನು ನೋಡ್ಕೊಳ್ಳುತ್ತೆ. ಆದರೆ ಸಿ ಟಿ ರವಿ ಅಂದಾಗ MLC ದೊಡ್ಡ ನಾಯಕ ಅಂತ ಗುರುತಿಸ್ಕೊಂಡವರು. ಮುನಿರತ್ನ ಅಂದಾಗೂ ಹಿನ್ನೆಲೆ 1000 ಇದ್ದರೂ ಕೂಡ ದೊಡ್ಡ ನಾಯಕ ಅಂತ ಗುರುತಿಸ್ಕೊಂಡವ್ರೆ. ಅವರಿಗೆ ರಕ್ಷಣೆ ಇಲ್ಲ ಅನ್ನೋದಾದರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಹದಗೆಟ್ಟಿದೆ ಅನ್ನುವಂಥ ಪ್ರಶ್ನೆ ಜನರಲ್ಲಿ ಮೂಡುತ್ತೆ. ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು, ಇಲ್ಲಾಂದರೆ ಬಹಳ ಕಷ್ಟ. ಇವತ್ತು ನೋಡಿ ಸಾಮಾನ್ಯ ಜನರು ಕೂಡ ಹೆದರುವಂತಹ ಪರಿಸ್ಥಿತಿ ಇದೆ. ನಾವು ಬೇರೆ ಬೇರೆ ರಾಜ್ಯಗಳ ರಾಜಕೀಯ ಪರಿಸ್ಥಿತಿ ಬಗ್ಗೆ ಹಂಗಂತೆ ಹಿಂಗಂತೆ ಅಲ್ಲಿ ಹಂಗಾಗುತ್ತಂತೆ ಅಂತ ಮಾತಾಡ್ತಿದ್ದೀವಿ. ಇವತ್ತು ಕರ್ನಾಟಕ ಕೂಡ ಅದಕ್ಕೆ ಹೊರತಾಗಿಲ್ಲ ಅನ್ನೋದು ಬಹಳ ನೋವಿನ ಸಂಗತಿ. ದಿಲೀಪ್ ಅವರೇ, ನೀವು ಹೇಳಬೇಕು, ಕಾನೂನು ಸುವ್ಯವಸ್ಥೆ ಅಂದಾಗ ಈಗ ನೋಡಿ ಒಂದು ಸರ್ಕಾರ ಅಂತ ರಚನೆ ಆಗುತ್ತೆ ಅನ್ನೋದಾದರೆ ಶಾಸಕರಿಂದ, ಅದು ಸರ್ಕಾರ ಅಂತ ಕರೆಸ್ಕೊಳ್ಳೋದು, ಅದು BJP ಅಥವಾ ಕಾಂಗ್ರೆಸ್ ಅಂತಲ್ಲ, ಶಾಸಕರು ಬೇಕಾಗುತ್ತೆ ಅಲ್ಲಿ. ಸೊ ಹಾಗಾಗಿ ಶಾಸಕರ ರಕ್ಷಣೆ ಅಥವಾ ಯಾವುದೇ ಜನಪ್ರತಿನಿಧಿಯ ರಕ್ಷಣೆ ಸರ್ಕಾರದ ಗೃಹ ಇಲಾಖೆಯ ಹೊಣೆಯಾಗಿರುತ್ತೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಾದರೆ BJP ನಾಯಕರ ಕ್ಷೇತ್ರದಲ್ಲಿ ಮಾತ್ರನಾ ಅಥವಾ BJP ನಾಯಕರ ವಿಷಯದಲ್ಲಿ ಹದಗೆಟ್ಟಿದೆಯಾ? ಹಾಗಾದರೆ ಕಾನೂನು ಸುವ್ಯವಸ್ಥೆ ಕಾಂಗ್ರೆಸ್ಗೆ ಯಾವ ರೀತಿ ಬೇಕೋ ಆ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ನೀವು ಈ ಘಟನೆಗಳು ನೋಡಿ, ನಾವು ಮೊದಲೆಲ್ಲ ನೋಡ್ತಾ ಇದ್ದೋ, ಬಿಹಾರ ಅಂದ್ರೆ ಗೂಂಡಾ ರಾಜ್ಯ, ಅಲ್ಲೆಲ್ಲ MP MLAಗಳು ಓಡಾಡಕ್ಕಾಗಲ್ಲ, ಸುಟ್ಟಾಕ್ಬಿಡ್ತಾರೆ. ಉತ್ತರ ಪ್ರದೇಶದಲ್ಲಿ ಓಡಾಡಕ್ಕಾಗಲ್ಲ, ಛತ್ತೀಸ್ಗಢದಲ್ಲಿ ಓಡಾಡಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಇದೆ, ಅಷ್ಟೊಂದು ಭಯ ಇದೆ ಅಂತೇಳಿ. ಆದರೆ ನಾವು ಇತ್ತೀಚೆಗೆ ಕರ್ನಾಟಕದಲ್ಲಿ ಈ ರೀತಿ ಘಟನೆಗಳನ್ನ ನಾವು ನೋಡಿರಲಿಲ್ಲ. ಭಾಳ MLA MPಗಳೆಲ್ಲ ಆರಾಮಾಗಿ ಓಡಾಡ್ತಕ್ಕಂಥದ್ದು, MLCಗಳು ಓಡಾಡ್ತಕ್ಕಂಥದ್ದು, ಯಾವುದೇ ರೀತಿ ಪೊಲೀಸ್ ಸೆಕ್ಯೂರಿಟಿ ಇಲ್ದಂಗೆ, ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ದಂಗೆ. ನಾವೆಲ್ಲ 25-20 ವರ್ಷದಿಂದ ನೋಡ್ತಾ ಇದ್ರು. ಒಬ್ರು MLA ಬಂದ್ರು ಅಂದ್ರೆ ಅವ್ರ ಹಿಂದಗಡೆ ಒಂದು ಪೊಲೀಸ್ ಜೀಪ್ ಬಂದಿರೋದು. ಈಗ ಆ ಪರಿಸ್ಥಿತಿ ಇಲ್ಲ, ಆರಾಮಾಗಿ ಓಡಾಡ್ತಾ ಇದ್ರು. ಬಟ್ ಆದ್ರೆ ಆ ಹಳೆ ಘಟನೆಗೆ ಏನಾದ್ರು ಹೋಗ್ತಾ ಇದೀವ ನಾವು ಕರ್ನಾಟಕದ ಜನತೆ? ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಮತ್ತೆ ಈ ಕರ್ನಾಟಕದಲ್ಲಿ ತುಂಬಾ ಘಟನೆಗಳು ನಡೆದು, ನಾವು ನಿಜವಾಗ್ಲೂ ಸಹ G. ಪರಮೇಶ್ವರ್ಗೆ ನಾನು ನೇರವಾಗಿ ಹೇಳ್ತೀನಿ, ಇಸ್ ಅ ಫೇಲ್ಯೂರ್ ಹೋಮ್ ಮಿನಿಸ್ಟರ್ ಅವರು. ಯಾಕೆ ಅಂತಂದ್ರೆ ಇವರು ಯಾವಾಗ ಯಾವ ವಿಚಾರದ ಸಣ್ಣ ಘಟನೆ ಅಂತಾರೆ, ಸಣ್ಣ ಘಟನೆ ಅಂತ ಡಿಸೈಡ್ ಮಾಡ್ತಾರೆ, ಯಾವ ವಿಚಾರದ ದೊಡ್ಡ ಘಟನೆ ಅಂತ ಡಿಸೈಡ್ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ಈಗ ನಾಗಮಂಗಲ ವಿಚಾರ ತಗೊಳ್ಳಿ, ಅದು ಒಂದು ಲಾ ಅಂಡ್ ಆರ್ಡರ್ ಫೇಲ್ಯೂರೇ, ಅದೊಂದು ಸಣ್ಣ ಘಟನೆ ರೀ ಅಂತಂದ್ರು. ಇದು ಇವ್ರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ, ಹೆಣ್ಮಕ್ಳಿಗೆ ಅಪಮಾನ ಆಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ ಅಂತೇಳಿ. ಉಡುಪಿಯ ಕಾಲೇಜಿನಲ್ಲಿ ಕ್ಯಾಮ್ರಾ ಇಟ್ಟಾಗ ಶೌಚಾಲಯಕ್ಕೆ ಅದು ಒಂದು ಸಣ್ಣ ಘಟನೆ. ಯಾಕೆ ಅವತ್ತು ಹೆಣ್ಮಕ್ಳಿಗೆ ಅಪಮಾನ ಆಗ್ಲಿಲ್ವಾ? ಅವತ್ತು ಅದು ಅಲ್ಲಿದ್ದವರು ಹೆಣ್ಮಕ್ಳಲ್ವಾ? ಇವ್ರು ನಿಜವಾಗ್ಲೂ ಹೆಣ್ಮಕ್ಳು ಗೌರವ ಕೊಡಂಗಿದ್ರೆ ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಯ್ತಲ್ವಾ? CT ರವಿ ಅವರ ವಿಚಾರಕ್ಕೆ CID ತನಿಖೆಯನ್ನ ಮಾಡ್ತಾರೆ, CID ತನಿಖೆಗೆ ಅಂತ ಹಾಕ್ತಾರೆ. ಇವ್ರಿಗೆ ನೇರವಾಗಿ ಗೊತ್ತು, ಯಾವುದೇ ಕಾರಣಕ್ಕೂ ಸದನದ ಒಳಗಡೆ ಅಲ್ಲಿರ್ತಕ್ಕಂಥ ಸ್ಪೀಕರು ಬಿಡ್ಕೊಳ್ಳಲ್ಲ, ಪೊಲೀಸ್ನವ್ರನ್ನ CID ಅವ್ರು ಬಿಡ್ಕೊಂಡ್ ಕೊಡಲ್ಲ, ಸ್ಥಳ ಮಾಜೂರು ಮಾಡಂಗಿಲ್ಲ, ಇದು ಔಟ್ ಆಫ್ ದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿರೋದು ಅಂತ. ಅದು ಸಂವಿಧಾನ CID ಕೊಡ್ತಾರೆ. ಇದೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದಾಗ ಅವ್ರನ್ನ ಆರಾಮಾಗಿ ಓಡಾಡ್ಕೊಂಡಿರಕ್ಕೆ 1 ತಿಂಗಳು ಕೊಡ್ತಾರೆ. ಅವ್ರಿಗೆ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ 9 ತಿಂಗಳು ತೆಗೆದುಕೊಂಡಿದ್ದಾರೆ. ನಾಸೀರ್ ಹುಸೇನ್ ಇದುವರೆಗೂ ಸಹ ಬಂದಿಲ್ಲ. ಇದೇ ಚಿಕ್ಕಪೇಟೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತ ಒಬ್ಬ ವ್ಯಕ್ತಿ ಶ್ರೀರಾಮ್ ನವಮಿ ದಿವಸ ಜೈ ಶ್ರೀರಾಮ್ ಅಂತ ಕೂಗಿದಾಗ ಯಾವನ ಬರ್ತಾನೆ, ಅಲ್ಲಾಹು ಅಕ್ಬರ್ ಅಂತಾನೆ ಹೊಡಿತಾನೆ ಹಿಡ್ಕೊಂಡು. ಅವತ್ತು ಹೇಳ್ತಾರೆ ಇದೊಂದು ಸಣ್ಣ ಘಟನೆ ರೀ, ಅದ್ಯಾವುದೋ ಒಂದು ಘಟನೆ ಆಗೋಗಿದೆ ಅಂತ ಹೇಳ್ತಾರೆ. ಇದೇ G. ಪರಮೇಶ್ವರ್ ಅವರು. ಮತ್ತೆ ಯಾರೋ ಒಬ್ಬ ಹನುಮಾನ್ ಚಾಲೀಸ್ ಹಾಕೊಂಡಿರ್ತಾನೆ, ಹನುಮಾನ್ ಚಾಲೀಸ್ ಹಾಕೊಂಡಿರೋದಕ್ಕೆ ನೀನ್ ಯಾಕೋ ಹನುಮಾನ್ ಚಾಲೀಸ್ ಹಾಕೊಂಡಿದ್ಯಾ ಅಂತ. ಅದು ಈ ಭಾರತದಲ್ಲಿ ಧರ್ಮಾಧಾರಿತವಾಗಿ ಹಿಂದುತ್ವ ಅಲ್ಲ, ಈ ಮಣ್ಣಿನ ಗುಣ ಹಿಂದುತ್ವ. ಈ ಮಣ್ಣಲ್ಲಿ ಬೆರ್ತೋಗಿದೆ ಇದು. ನಾವು ಧರ್ಮ, ರಿಲಿಜನ್ ಇಸ್ ಅ ಡಿಫರೆಂಟ್ ಅಂಡ್ ಅವರ್ ಕಲ್ಚರ್ ಇಸ್ ಅ ಡಿಫರೆಂಟ್, ಅವರ್ ಕಲ್ಚರ್ಡ್ ಬೈ ಹಿಂದೂಸ್. ಅಲ್ಲಿರ್ತಕ್ಕಂಥ ಹನುಮಾನ್ ಚಾಲೀಸ್ ಹಾಕಿ ತಿಳ್ಕೊಂಡು ಹೊಡಿತಾರೆ. ಇವನ್ನೆಲ್ಲ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡ್ರು ಮೇಡಮ್ ಇವರು? ಮತ್ತೆ ನಾಗಮಂಗಲ ಕೇಸ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡ್ರು? ಇದೆಲ್ಲ ನಮಗೆ ಗೊತ್ತಾಗ್ತಾ ಇದೆ. 1.5 ವರ್ಷದಿಂದ ಇವರಿಗೆ ಕಾನೂನು ಸುವ್ಯವಸ್ಥೆ ಮೇಲೆ ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೋ, ಅಥವಾ ಕಾನೂನು ಸುವ್ಯವಸ್ಥೆ ಅಂತಂದ್ರೆ BJP ಅವ್ರ ಮೇಲೆ ಅಟ್ಯಾಕ್ ಮಾಡಿಸೋದು, ಅವ್ರ ಮೇಲೆ ಹಲ್ಲೆ ಮಾಡಿಸೋದೇ ಒಂದು ಕಾನೂನು ಸುವ್ಯವಸ್ಥೆ ಆಗ್ಬಿಟ್ಟಿದ್ಯೋ, ಅಥವಾ ಪೊಲೀಸ್ ಅಧಿಕಾರಿಗಳನ್ನ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಅವ್ರು ಹೇಳ್ದಂಗೆ ಅವ್ರು ಚೇಲಾಗಳ ತರ ಇರಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಒಂದು ಸಣ್ಣ ಯಾವುದೋ ಆಫೀಸರ್ನ ಇವತ್ತು ಸಸ್ಪೆಂಡ್ ಮಾಡ್ಸಾಕಿದ್ದಾರೆ. ಅಲ್ಲ, ನೀವು ಹೇಳೋ ಆಯಾಮಕ್ಕೆ ಬರೋದಾದ್ರೆ ನೀವೇನು ಪ್ರಶ್ನೆ ಮಾಡಂಗಿಲ್ಲ ಹಂಗಾರೆ ಇನ್ಮೇಲೆ? 100% ಮಾಡಂಗಿಲ್ಲ. ಯಾವ್ದು ಬಿಟ್ಟಿದ್ದಾರೆ ಹೇಳಿ? ಈಗ ಹೇಳ್ತಿದ್ದಾರೆ ನಾವು ಬೆಳಗಾವಿನಲ್ಲಿ ನಮ್ಗೆ ಅಪಮಾನ ಆಗಿದೆ, ಬೆಳಗಾವಿ ಚಲೋ ಮಾಡ್ತೀವಿ ನಾವು, ಇದೇ ಬಳ್ಳಾರಿಗೆ ಚಲೋ ಮಾಡ್ಬೋದು ಸಿದ್ದರಾಮಯ್ಯನವರು, ಅವತ್ತು BJP ಅವರು ಅವಕಾಶ ಕೊಡ್ಬೋದು. ಆದ್ರೆ ನಾವು ಬೆಳಗಾವಿ ಚಲೋ ಮಾಡಂಗಿಲ್ಲ. ಬೆಳಗಾವಿ ಭಾರತದಲ್ಲಿ ಇರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು, ಪಾಕಿಸ್ತಾನದಲ್ಲಿಲ್ಲ. ಬಂದ್ರಿ ನೋಡೋಣ ಅಂತಾರೆ. ನಮ್ಮಲ್ಲೂ ಸಹ ಅಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ,
ರಮೇಶ್ ಜಾರಕಿಹೊಳಿ ನೇರವಾಗಿ ಹೇಳಿದ್ದಾರೆ, ಬಂದ್ರಿ ಬೆಳಗಾವಿಲಿ ಏನ್ ಮಾಡ್ತಾರೆ ನೋಡೋಣ ಅಂತ. ಅದೇ ಜಿ ಪರಮೇಶ್ವರ್ ಅವ್ರು ಬಂದು ಹೇಳ್ತಾರೆ, ಬೆಳಗಾವಿ ಚಲೋಗ್ ನಾವು ಅವಕಾಶ ಕೊಡಲ್ಲ, ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಅಂತಾರೆ. ಬೆಳಗಾವಿ ಬೇರೆ ದೇಶದಲ್ಲಿ ಇದೆಯಾ ಮೇಡಮ್? ನಮಗೂ ಸಂವಿಧಾನದಲ್ಲಿ ಪ್ರತಿಭಟಿಸ್ತಕ್ಕಂಥ ಅಧಿಕಾರ ಇಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅಧಿಕಾರ ಕೊಟ್ಟಿಲ್ವಾ? ಇವ್ರೇನ್ ಹತ್ತಿಕ್ಲಿಕ್ಕೆ ಕೊಟ್ಟಿದಾರ? ಸಂವಿಧಾನವನ್ನ ಕಿತ್ತಾಕ್ಲಿಕ್ಕೆ ಕೊಟ್ಟಿದಾರ? 1975 2 ವರ್ಷ ಸಂವಿಧಾನವನ್ನ ಕಿತ್ತು ಬಿಸಾಕಿದ್ರಲ್ಲ, ಆ ರೀತಿ ಮಾಡ್ಬೇಕು ಅಂತ ಏನಾದ್ರು ಹೊಟ್ಟಿದಾರ ಇವರು? ಓಕೆ, ಆಯ್ತು. ನೋಡಿ, ನಾವು ಆ ದೃಶ್ಯ ನೋಡಿದಾಗ ಘಟನೆಯನ್ನು ನಾವು ಮತ್ತೊಂದ್ಸತಿ ಅವಲೋಕಿಸೋದಾದ್ರೆ ದಿಲೀಪ್ ಅವರೇ, ಮುನಿರತ್ನವ್ರು ಬರ್ತಿರ್ತಾರೆ, ಕಾರ್ಯಕ್ರಮ ಮುಗಿಸಿದ್ರು, ಹೊರಟರು. ಆ ಟೈಮಲ್ಲಿ ಆಗಿರುವಂತಹ ಅಟ್ಯಾಕು, ಮೊಟ್ಟೆ ದಾಳಿ ಆಗುತ್ತೆ, ಅದರಲ್ಲಿ ಏನಿತ್ತೋ ಗೊತ್ತಿಲ್ಲ, ಅದು ಕೂಡ ಮೆಡಿಕಲ್ ರಿಪೋರ್ಟಲ್ಲಿ ಗೊತ್ತಾಗ್ಬಿಡುತ್ತೆ. ಇಷ್ಟೇ. ನಾವು ಈ ಕ್ಷಣಕ್ಕೂ ಯಾವುದೇ ಮಾಧ್ಯಮ ಆದರೂ ಕೂಡ ಹೇಳ್ತಿರೋದು ಒಂದೇ, ಕಿಡಿಗೇಡಿಗಳ ಕೃತ್ಯ. ಯಾಕೆ ಆ ಕಿಡಿಗೇಡಿಗಳು ಇಸ್ ಈಕ್ವಲ್ ಟು ಕಾಂಗ್ರೆಸ್ ಅಂತ ಮಾಡ್ತಿದ್ದೀರಾ? ನೀವು ಯಾಕೆ ಲಿಂಕ್ ಮಾಡ್ತಿದ್ದೀರಾ? ನಿಮ್ಗೆ ಅದೆಷ್ಟು ಧೈರ್ಯ ಕಾಂಗ್ರೆಸ್ ಮೇಲೆ ಈ ಥರ ಮಾಡ್ತಾ ಇದೀವಿ ಅಂತಂದ್ರೆ, ಪದೇ ಪದೇ ಕಿಡಿಗೇಡಿಗಳು ಬಿಜೆಪಿ ಅವ್ರ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾರೆ? ಅದೇ ಕಿಡಿಗೇಡಿಗಳು ಕಾಂಗ್ರೆಸ್ ಮೇಲೂ ಅಟ್ಯಾಕ್ ಮಾಡಬೇಕು, JDS MLAಗಳು ಅಟ್ಯಾಕ್ ಮಾಡ್ಬೇಕಲ್ವಾ? ಬರೀ ಬಿಜೆಪಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಗೂಂಡಾಗಳು ಬರ್ತಾರೆ, ಸಿಟಿ ರವಿಯವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಗುಂಪು ಕಟ್ಕೊಂಡ್ ಬರ್ತಾರೆ, ಕೆಲವು ಮುಸಲ್ಮಾನ್ ಗೂಂಡಾಗಳು ಕಟ್ಕೊಂಡ್ಬಂದು ಸುವರ್ಣಸೌಧದ ಮುಂದೆ ಅಟ್ಯಾಕ್ ಮಾಡಿಸ್ತಾರೆ ಅಂತಂದ್ರೆ ನಮ್ಗೆಲ್ಲೋ ಒಂದ್ ಕಡೆ ಅನುಮಾನ ಬರ್ತಾ ಇದೆ, ಇವ್ರು ಯಾಕೆ ಬಿಜೆಪಿ MLAಗಳೇ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ. ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ MLA ಮೇಲೆ ಏನಾದ್ರು ಅಟ್ಯಾಕ್ ಮಾಡಿಬಿಟ್ಟಿದ್ರೆ, ಯಾರ ಕಿಡಿಗೇಡಿಗಳಪ್ಪ ಟಾರ್ಗೆಟ್ ಮಾಡ್ತಾ ಇದಾರೆ, ಸುಮ್ಮನೆ ರಾಜಕೀಯ ಒಂದು ಅತಂತ್ರವನ್ನ ಮಾಡ್ಲಿಕ್ಕೆ, ಒಂದು ಶಾಂತಿಯನ್ನು ಅಶಾಂತಿಯನ್ನು ಸೃಷ್ಟಿ ಮಾಡ್ಲಿಕ್ಕೆ, ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ನಾವು ಅನ್ಕೋಬೋದಾಯ್ತು. ನಾವು ಇತ್ತೀಚಿನ ದಿನಗಳು ನೋಡ್ತಾ ಇರೋದೆಲ್ಲ ಬರೀ ಬಿಜೆಪಿ ಮೇಲೆ ಅಟ್ಯಾಕ್ ಆಗ್ತಾ ಇರೋದು, ಅದರಿಂದ ನಮ್ಗೆ ಅನುಮಾನ ಬರ್ತಾ ಇದೆ. ಗೊತ್ತಾಯ್ತು. ಇವಾಗ ಬಿಜೆಪಿಯವರು ಹಲವು ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಮೊನ್ನೆ CT ರವಿ, ಇವತ್ತು ಮುನಿರತ್ನ, ನಾಳೆ ಯಾರು ಅಂತ ಪರಿಸ್ಥಿತಿ ಇದೆಯಾ ಆ್ಯಕ್ಚುಲ್ ಆಗಿ ನೋಡೋದಾದ್ರೆ? ಮೇಡಮ್ ನೋಡಿ, ನನಗೆ ಒಂದು ನೋವಿನ ಸಂಗತಿ ಕೂಡ ಇದೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸ್ವಲ್ಪ ಇತ್ತೀಚೆಗೆ ಪುಡಿ ರೌಡಿಗಳ ಗಲಾಟೆ ನೀವು ನೋಡು, ದಿನನಿತ್ಯ ಏನೆಲ್ಲ ಗಲಾಟೆ ಆಗ್ತಾ ಇದೆ. ಅಂದರೆ ಪೊಲೀಸ್ ಅವ್ರಿಗೆ ಮುಂಚೆ ಕಂಡ್ರೆ ಭಯ ಬೀಳ್ತಾ ಇದ್ರು, ಆ ಭಯನೇ ಇಲ್ದಂಗೆ ಆಗಿದೆ. ಯಾತಕ್ಕೆ ಅಂದ್ರೆ ನಾನು ಪೊಲೀಸ್ ಇಲಾಖೆ ತಪ್ಪಲ್ಲ, ಅದಕ್ಕೆ ಕಾಂಗ್ರೆಸ್ನ ಅಧಿಕಾರ ಇದೆ, ಕಾಂಗ್ರೆಸ್ ಸರ್ಕಾರ ನಾವೇನು ಮಾಡಿದ್ರು ನಡೆಯುತ್ತೆ, ನಮ್ಮ ನಾಯಕರಿದೆ ಅಂತಕ್ಕಂಥ ಧೈರ್ಯದಿಂದ ಇದೆಲ್ಲ ಕೂಡ ನಡೀತಾ ಇದೆ. ಇವತ್ತು ಆಡೋದೆಲ್ಲ ಕೊಲೆಗಳು ಕೂಡ ಆಗ್ತವೆ, ನೋಡಿರ್ಬೋದು ನೀವು ಎಷ್ಟು ಆಗಿದ್ದಾವೆ ಅಂತೇಳಿ. ಇದಕ್ಕೆ ದಯವಿಟ್ಟು ಈ ಒಂದು ರಾಜ್ಯ ಸರ್ಕಾರ ರಾಜ್ಯದ ಏನೊಂದು ಅಧಿಕಾರಕ್ಕೆ ಬರ್ಬೇಕಾದ್ರೆ ಮಾತು ಕೊಡ್ತಾರೆ, ಅದಕ್ಕೆ ಇಂಥವಕ್ಕೆಲ್ಲ ಅವಕಾಶ ಕೊಡದೇನೆ ಒಂದು ಗೌರವ ಇರಬೇಕು. ಮೇಡಮ್, ನಾವು ರಾಜ್ಯದಲ್ಲಿ ಇದ್ದೀವಿ, ನಾವು ಶಾಂತಿಯಿಂದ ಇವಾಗ ಈ ಥರಗಳು ನಡೀತಾ ಇದ್ರೆ ಏನಾಗುತ್ತೆ ಹೇಳಿ ನೋಡೋಣ. ಜನಗಳೆಲ್ಲ ಭಯದಿಂದ ಹೋಗ್ತಾರೆ, ತಪ್ಪು ಯಾರೇ ಮಾಡಿರ್ಬೋದು, ಇವ್ರು ಮಾಡಿದ್ರೆ ಅವ್ರು ಮಾಡಿದಾರೆ ಅನ್ನೋದಕ್ಕಿಂತನೂ ಜನರು ಭಯದಿಂದ ಬರ್ತಕ್ಕಂಥ ವಾತಾವರಣ ತಂದಿಡ್ತಾ ಇದಾರಲ್ಲ, ಇದಕ್ಕೇನು ಮಾಡಿದೆ ಹೇಳಿ. ಇವಾಗ ನೋಡಿ, ಜನಪ್ರತಿನಿಧಿ ಯಾವುದೇ ಆಗಲಿ ಮೇಡಮ್, ಯಾವುದೇ ಪಕ್ಷದ ಜನಪ್ರತಿನಿಧಿ ಆಗಲಿ, ಅವ್ರಿಗೆ ಒಂದು ರಕ್ಷಣೆ ಇಲ್ಲ, ಅವ್ರಿಗೆ ಇಷ್ಟೊಂದು ಭಯ ಆಗ್ತಾ ಇದೆ. ಸನ್ಮಾನ್ಯ CT ರವಿ ಇರ್ಬೋದು, ನಾನು ನೋಡಿ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಈಗಲೂ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಮುನಿರತ್ನ ಇರ್ಬೋದು. ಆದರೆ ಅವ್ರಿಗೆ ಇಂಥ ಪರಿಸ್ಥಿತಿ ಇದೆ ಅಂತಂದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು, ಗತಿ ಏನು ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಇವತ್ತು ಮಾತಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಪೊಲೀಸ್ ಏನು ಇಲಾಖೆ ಇದೆ, ಅದನ್ನು ಯಾಕೆ ಈ ರೀತಿಯಾದಂಥ ಒಂದು ನಮ್ಮ ಸನ್ಮಾನ್ಯ ಪರಮೇಶ್ವರ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾ ಇರೋಂತಿದ್ವಿ. ಆದರೆ ಇತ್ತೀಚೆಗೆ ಅವರು ಎಲ್ಲೋ ಒಂದು ಕಡೆ ಅವ್ರ ಇಲಾಖೆಯಲ್ಲಿ ಬೇರೆಯವರು ಇನ್ವಾಲ್ವ್ಮೆಂಟ್ ಇದೆ, ಅದರಿಂದ ಇವರು ಪಾಪ ಇವ್ರ ಮೇಲೆ ಈ ಒಂದು ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರನ್ನ ವೀಕ್ ಮಾಡೋದಕ್ಕೆ ಅವರ ಇಲಾಖೆ ಅವರು ಒಂದು ಕಪ್ಪು ಚುಕ್ಕೆ ದರದಿಗೆ ಈ ಥರ ನಡೆಸ್ತಾ ಇದ್ದಾರೆ ಅವರೇ ಸರ್ಕಾರದಲ್ಲಿ ಅಂತಕ್ಕಂಥ ಅನುಮಾನ ಕೂಡ ಜನಗಳು ಮೂಡ್ತಾ ಇದೆ. ಯಾಕೆಂತಂದ್ರೆ ಇವತ್ತು ಅವ್ರದ್ದೇ ಆದಂಥ ಸರ್ಕಾರದಲ್ಲಿ ಇವತ್ತು ಒಂದು CM ಪೋಸ್ಟ್ ಇರ್ಬೋದು, ಅದಕ್ಕೆ ಅಂತೇಳಿ ಒಳ ಜಗಳ ಸ್ಟಾರ್ಟ್ ಆಗಿದೆ. ಇದನ್ನೆಲ್ಲ ಒಂದು ಮಧ್ಯದಲ್ಲಿ ಇಂಥವನ್ನೆಲ್ಲ ಇಟ್ಟಾಗ ಜನರೆಲ್ಲ ಆರಾಮಾಗಿರ್ತಾರೆ, ಎಷ್ಟೇ ನೋವಿದ್ರು ಕೂಡ ಅದು ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ. ನಮ್ಗೆ ಇದೇ ಅವಕಾಶ ಅಂತಕ್ಕಂಥದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈಟ್, ಸತ್ಯಪ್ರಕಾಶ್ ಅವರೇ, BJP ಮತ್ತು ಕಾಂಗ್ರೆಸ್ ಅಂದಾಗ ನಾಯಕರು ಕೊಡುವಂಥ ಸ್ಟೇಟ್ಮೆಂಟನ್ನು ಯಾಕೆ ಜನ ಒಪ್ಕೊಳ್ತಿಲ್ಲ ಅಂತ ಅಂದಾಗ ನನಗೆ ಬಂದಂಥ ಯೋಚನೆ, ಈಗ ನೋಡಿ, ಇದೇ ಮುನಿರತ್ನ ಅವ್ರ ಮೇಲೆ ಆಗಿರುವಂಥ ಮೊಟ್ಟೆ ದಾಳಿಗೆ ಸಂಬಂಧಪಟ್ಟಂತೆ BJP ಅವ್ರನ್ನ ಕೇಳಿದ್ರೆ ಇದು ಕಾಂಗ್ರೆಸ್ನ ಷಡ್ಯ ಅಂತ, ಕಾಂಗ್ರೆಸ್ನವರು ಯಾರೋ ಹೊಡೆದಿರೋದು ಈ ಥರದ್ದು ಹೇಳ್ತಾರೆ. ಈ ಕಾಂಗ್ರೆಸ್ನವ್ರು ನಿಮ್ಮನ್ನು ಕೇಳಿದಾಗ ಅಥವಾ ನಿಮ್ಮಂಥ ಹಲವಾರು ನಾಯಕರನ್ನು ಕೇಳಿದಾಗ ಇದೆಲ್ಲ ಪ್ರೀ ಪ್ಲ್ಯಾನು, ಮುನಿರತ್ನ ಮಾಡ್ಕೊಂಡಿರೋದೇ ಪ್ಲ್ಯಾನು, ಸಿಂಪತಿಗೆ ಇಟ್ಟಿಸ್ಕೊಳ್ಳೋಕ್ಕೆ ಅಂತ ಹೇಳ್ತೀರಾ. ಆದರೆ BJP ಮತ್ತು ಕಾಂಗ್ರೆಸ್ ಯಾರೇ ಆಗಿದ್ರೂ ಕೂಡ ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ, ಅವ್ರು ಯಾರು ಅಂತ ಪತ್ತೆ ಹಚ್ತೀವಿ, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಚೆಕ್ ಮಾಡ್ತೀವಿ, ಹಿಸ್ಟ್ರಿ ತೆಗಿತೀವಿ, ಜನರ ಮುಂದೆ ಇಡ್ತೀವಿ. ಇದು ಬರಲ್ವಲ್ಲ ಸರ್, ಯಾಕೆ ಹಿಂಗೆ ಅಂತ ಊಹಾಪೋಹದಲ್ಲೇ ಮಾತಾಡ್ಬಿಟ್ರೆ. ನೋಡಿ ಮೇಡಮ್, ಅಲ್ಲಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, ಅದನ್ನ ಅವ್ರನ್ನ ಹಿಡಿದವ್ರೆ.
ಒಬ್ಬನ ಹಿಡಿದ್ರೆ ಅವನು ಯಾವ ಪಕ್ಷದವನು ಯಾರ ಕಡೆ ಅವನು ಅಂತ ಕಂಡುಹಿಡಿಯೋದು ಆಗಲ್ವಾ? ಇವತ್ತಿಲ್ಲ ಅಂದ್ರೆ ನಾಳೆ ಅದು ಹೊರಗ್ ಬೀಳುತ್ತೆ. ಆದ್ರೆ ಅದು ಹೊರಗ್ ಬೀಳೋಕ್ಕಿಂತ ಮುಂಚೆ ನೀವೊಂದು ಪ್ರೋಗ್ರಾಮ್ ಮಾಡೋದಕ್ಕೆ ನಮ್ಮ ಸಂಶಯಗಳು ಏನಿದಾವೆ ನಿಮ್ಗೆ ಹೇಳ್ತೇವೆ ಅಷ್ಟೇ. ಓಕೆ, ಈಗ ನಿಮಗೆ ಈಗ ಬಿಜೆಪಿ ವಕ್ತಾರರು ದಿಲೀಪ್ ಅವರು ನಾವು ಚರ್ಚೆ ಮಾಡ್ತಾ ಇರೋದು ಸಿ.ಟಿ. ರವಿ ಏನು ಸೂಪರ್ ಕೆಲಸ ಮಾಡಿದಾರೆ ನೋಡಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೇಲೆ, ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಹಾಗೂ ಇಲ್ಲಿ ನಡೆದಿರೋ ಘಟನೆಗಳ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಹಿಂದೂ ಮುಸ್ಲಿಂ ಯಾರು ಮಾತಾಡಿದ್ದಾರೆ? ಹನುಮಾನ್ ಚಾಲೀಸಾ ಬಗ್ಗೆ ಯಾರು ಮಾತಾಡಿದ್ದಾರೆ? ಯಾಕೆ ತರ್ತಾರೆ 24 ಗಂಟೆ ಸದಾಶಿವನಿಗೆ ಅದೇ ನಾನ್ ಮಾತಾಡಿದ್ ಲಾ ಅಂಡ್ ಆರ್ಡರ್ ಸಾಹೇಬ್ರೆ, ಪರಮೇಶ್ವರ್ ಅವರ ಲಾ ಅಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ತಲೆ ಇದ್ರೆ ನೀವು ಮಾತಾಡುವಾಗ ನಾನು ಏನು ಮಾತಾಡಿಲ್ಲ. ದಯವಿಟ್ಟು ನಾನು ಆದ್ಮೇಲೆ ನೀವು ಮಾತಾಡಿ. ಒಂದ್ ನಿಮಿಷ ಇರ್ರಿ, ನಿಮ್ ಟೈಮ್ ಬಂದಾಗ ಮಾತಾಡಿ. ಇಟ್ಸ್ ನಾಟ್ ಗುಡ್. ಸ್ಪೋರ್ಟ್ಸ್ ಪರ್ಸನ್ಗೆ ಇಷ್ಟೊಂದು ತಾಳ್ಮೆ ಇರಬೇಕು. ನಾನೇನ್ ಕೇಳ್ತೇನೆ, ಇಲ್ಲಿ ಹಿಂದೂ ಮುಸ್ಲಿಮ್ದು ಮಾತಾಡ್ತಾ ಇಲ್ಲ, ಇಂಡಿಯಾ ಪಾಕಿಸ್ತಾನ್ದು ಮಾತಾಡ್ತಾ ಇಲ್ಲ. ನಾಸೂರ್ ಹುಸೇನ್ ನಮ್ಮ CWC ಮೆಂಬರು ಅವರು, ಅದು ಅವಾಗ್ಲೇ FIR ಆಗಿದೆ, ತನಿಖೆ ಆಗಿದೆ, FSL ರಿಪೋರ್ಟ್ ಹೋಗಿದೆ, ಅದು ಚಾರ್ಜ್ ಶೀಟ್ ಹಾಕ್ತಾರೆ, ಏನಾಯ್ತು ಆದ್ರೆ ಅಲ್ಲಿ ಎಂದು ಒಂದ್ ನಿಮಿಷ ನೋಡಿ, ಹ್ಯಾವ್ ಸಮ್ ಕಾಮನ್ ಸೆನ್ಸ್ ಯಾ. ನಾನಿನ್ನ 10 ಸತಿ ಅದೇ ಹೇಳಕ್ ಆಗಲ್ಲ. ನೀವು ಮಾತಾಡೋದು ನಾ ಮಾತಾಡಲ್ಲ, ನಾ ಮಾತಾಡೋದು ನೀವು ಮಾತಾಡಲ್ಲ. ನಾಸೀರ್ ಸಾಬ್ ಜಿಂದಾಬಾದ್ ಅಂತಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೇಳಿಸಿದೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ಸುಮ್ನೆ ಏನೇನೋ ಹೇಳ್ಬೇಡಿ. ಇದೊಂದು ಇಲ್ಲಿ ಎಲ್ಲೂ ಹಿಂದೂ ಮುಸ್ಲಿಂ ಇಲ್ಲ, ಇಂಡಿಯಾ ಇವತ್ತು ಒಪ್ಕೊಳಕ್ ರೆಡಿ ಇಲ್ವಲ್ರಿ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂತ? ಇದೇ ನಿಮ್ಮ ಕಾಂಗ್ರೆಸ್ ಮನಸ್ಥಿತಿ, ಇದೇ ಕಾಂಗ್ರೆಸ್ ಮನಸ್ಥಿತಿ, ಭಯೋತ್ಪಾದಕ ಮನಸ್ಥಿತಿ ಅಂತ ಇದಕ್ಕೆ ಹೇಳೋದು. ನೀವು ಭಯೋತ್ಪಾದಕರ ಸಪೋರ್ಟ್ ಮಾಡ್ದಂಗಿದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದಿಲ್ಲ ಅಂತ ಇವತ್ತು ಹೇಳ್ತಿರಲ್ರಿ. ನಿಮ್ FSL ವರದಿ ಬಂದಿದೆ, ನಿಮ್ಮ ಎಲ್ಲ ನಾಯಕರುಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಿದ್ದಾರೆ. ಇವತ್ತು ಹೇಳ್ತಾ ಇದ್ದೀರಿ ನಾಸೀರ್ ಸಾಬ್ ಜಿಂದಾಬಾದ್ ಅಂತ. ನಾಚಿಕೆ ಆಗ್ಬೇಕು ನಿಮ್ಗೆ, ನೀವೊಬ್ಬ ಕಾಂಗ್ರೆಸ್ ವಕ್ತಾರಾಗಿ. ಯಾವಂದ್ರೆ ಅವನು ಪಾಕಿಸ್ತಾನ್ ಜಿಂದಾಬಾದ್ ಅನ್ನಕ್ಕೆ ಈ ಹಿಂದೂ ರಾಷ್ಟ್ರದಲ್ಲಿ? ಯಾವಂದ್ರೆ ಅಧಿಕಾರ ಕೊಟ್ಟ ಅವನಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನಕ್ಕೆ? ಯಾವನ ಅಧಿಕಾರ ಕೊಟ್ಟ ಅವನಿಗೆ? ದಿಸ್ ಇಸ್ ಭಾರತ, ದಿಸ್ ಇಸ್ ಇಂಡಿಯಾ. ಬಾರ್ಡರ್ ನಲ್ಲಿ ದಿಸಕ್ಕೆ 20 ಜನ 30 ಜನ ಸಾಯ್ತಾ ಇದಾರಲ್ಲ ಸೈನಿಕರಿಗೆ, ಅವ್ರಿಗೆ ಬೆಲೆ ಇಲ್ವೇನ್ರಿ? ಗುಂಡೊಡ್ದು ಸಾಯಿಸ್ತಾ ಇದಾರಲ್ಲ ಪಾಕಿಸ್ತಾನದವರು, ಬೆಲೆ ಇಲ್ವಾ ಅದಕ್ಕೆ? ರಾಜಕೀಯ ಆಗ್ಬೇಕು ಈ ಮಾತ್ರ ಹೇಳಲಿಕ್ಕೆ ನಿಮ್ಗೆ. ಬಿಜೆಪಿ ಪಕ್ಷದ ಸ್ಪೋಕ್ಸ್ ಪರ್ಸನ್ ಈ ಲೆವೆಲ್ ಇಳಿತಾರ? ನೀಚತನ ಇಳಿಬೇಡಿ ದಯವಿಟ್ಟು, ಚರ್ಚೆ ಮಾಡಿ. ನೀಚತನ ಮಾತಾಡ್ತಾರ ನೀವು, ನಾನಲ್ಲ. ನೀಚವಾಗಿ ಮಾತಾಡ್ತಾರ. ಕೇಳಿಸ್ಬಿಡ್ರಿ, ಒಂದು ಡಿಬೇಟ್ ಮಾಡಬೇಕು. ಬಿ ಎ ಗುಡ್ ಲಿಸ್ನರ್ ಫಸ್ಟ್, ಆಫ್ಟರ್ವರ್ಡ್ಸ್ ಯು ಸ್ಪೀಕ್. ನಾನು ಹೇಳಿದ್ದು ನೀವು 100 ಹೇಳ್ತೀರಾ. FSL ರಿಪೋರ್ಟ್ ನಿಮ್ಮ ಹತ್ರ ಇದೆಯಾ? ಇದು FSL ರಿಪೋರ್ಟ್ ನೀವೇ ರಿಲೀಸ್ ಮಾಡಿದ್ದೀರಾ? ಸರ್ಕಾರದ್ದು ನೀವೇ ರಿಲೀಸ್ ಮಾಡಿದ್ದೀರಿ FSL. ಫಸ್ಟ್ ತಿಳ್ಕೊಳ್ಳಿ ವಿಚಾರನ. ಏನ್ ಹೇಳುತ್ತೆ ಅಂದ್ರೆ ಮೇಲ್ನೋಟಕ್ಕೆ ಅಂತಿದೆ ಅದರಲ್ಲಿ. ಒಳನೋಟ ಮೇಲ್ನೋಟ ಬೇರೆ ಬೇರೆ ಇದೆಯಾ ನಿಮ್ದು? ಇಡೀ ದೇಶಕ್ಕೆ ಗೊತ್ತು ಸಿ.ಟಿ. ರವಿ ಪ್ರಾಸ್ಟಿಟ್ಯೂಟ್ ಅಂತಿದ್ರೆ ನಾಚಿಕೆ ಮರ್ಯಾದೆ ಇಲ್ವಾ? ಒಂದು ಹೆಣ್ಣು ಮಗುಗೆ, ಅದು ಒಂದು ಮಂತ್ರಿಗೆ, ಮಕ್ಕಳು ಮತ್ತೆ ಮಹಿಳಾ ಮತ್ತೆ ಮಕ್ಕಳ ಮಂತ್ರಿಗೆ ಆತರ ಅಂತಾರೆ ಯಾರನ್ನ ಯೋಗ್ಯತೆ ಇರೋರ? ಇದೇನಾ ನಿಮ್ದು ಬೇಟಿ ಬಚಾವ್ ಬೇಟಿ ಪಡಾವ್ ಪ್ರೋಗ್ರಾಮು? ಇದೇನಾ ನಿಮ್ಗೆ ಭಾರತ್ ಮಾತಾ ಕಿ ಜೈ, ಭಾರತ ಮಾತೆ ಅಂತಾರೆ? ಭಾರತ ಮಾತೆ ಅಂದ್ರೆ ಏನಯ್ಯ? ಭಾರತ ಮಾತೆ ಅಂದ್ರೆ ಭಾರತ ದೇಶದಲ್ಲಿರುವ ಎಲ್ಲಾ ನಾರಿಗಳು ಭಾರತದ ಮಾತೇನೆ. ಅಲ್ಲಿ ಈ ಸಿ.ಟಿ. ರವಿ ಕಾಣಿಸಿಲ್ವಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಈ ದೇಶದ ಭಾರತ ಮಾತೆಯ ಒಂದು ಪುತ್ರಿ ಅಂತ ಕಾಣಿಸಿಲ್ವಾ? ಈ ತರ ಲ್ಯಾಂಗ್ವೇಜ್ ಯೂಸ್ ಮಾಡೋದು ನೀವು? ಆಯ್ತು, ಮುಂದೆ ಪ್ರಾಸ್ಟಿಟ್ಯೂಟ್ ಅಂತಾರ ಯಾರನ್ನ? ಪ್ರಾಸ್ಟಿಟ್ಯೂಟ್ ಅಂದ್ರೆ ಅರ್ಥ ಗೊತ್ತಾ ನಿಮ್ಗೆ? ಯಾವ್ದೋ ತಿರುಚಿದ ವಿಡಿಯೋಗಳನ್ನ ಬಿಟ್ಬಿಟ್ಟು ಹೇಳದಲ್ಲ, ಕಳಿಸ್ರಿ FSLಗೆ, ಸತ್ಯಾಸತ್ಯತೆ ಒಳಗಡೆ ತಗೊಂಡ್ಬರ್ರಿ. ಮಾತಿ ಮುಂಚೆ FSL ಅಂತಿರಲ್ಲ, ತಗೊಂಡ್ಬಂದ್ರಿ. ಇದೇ ಸಿದ್ದರಾಮಯ್ಯನವರು ಯಾವ್ದೋ ಒಂದು ಹೆಣ್ಮಕ್ಳು ಅವ್ರಿಗೆ ಕಷ್ಟ ಕೇಳ್ಕೊಂಡು ಹೋದಾಗ ಅವರ ಸೆರಗ ನಡೆದು ಹೇಳಿತಾರಲ್ಲ, ಅವತ್ತು ಯಾಕೆ ಹೆಣ್ಮಕ್ಳ ಬಗ್ಗೆ ಜ್ಞಾನ ಬರಲಿಲ್ಲ ನಿಮ್ಗೆ? ಹೆಣ್ಮಕ್ಳ ಬಗ್ಗೆ ಯಾಕೆ ಗೌರವ ಬರಲಿಲ್ಲ ನಿಮ್ಗೆ? ನಿರ್ಮಲಾ ಸೀತಾರಾಮನ್ಗೆ ಲೂಟಿಕೋರರು ಇರ್ತಾರಲ್ಲ, ಯಾವಾಗ ನಿಮ್ಗೆ ಬರಲಿಲ್ಲ? ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್, ನಿನ್ ತಂಗಿ, ನಿನ್ ತಾಯಿ, ನಿನ್ ಅಮ್ಮ, ನಿನ್ ಹೆಂಡತಿ, ಅದು ಹೆಣ್ಣು ನಿಂದೇನೆ ಅಲ್ವಾ? ಅದು ನೀವು ಮಾಡಿದ್ ಮಾತ್ರ, ನಾವು ಮಾತಾಡಿ ತಪ್ಪು, ನೀವು ಮಾತಾಡಿ ತಪ್ಪಲ್ವಾ? ಪದಪ್ರಯೋಗ ಮಾಡಬೇಡಿ ಸರ್, ಪದಪ್ರಯೋಗ ಮಾಡಬೇಡಿ, ಚೆನ್ನಾಗಿಲ್ಲ ಅದು. ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಪ್ರೂವ್ ಮಾಡಿ. ಸಿ.ಟಿ. ರವಿ ಅವರು ಜೈಲ್ಗೆ ಹಾಕಿ, ಸಿ.ಟಿ. ರವಿ ಅವರು ತಪ್ಪು ಮಾಡಿದ್ರೆ ಜೈಲ್ಗೆ ಹಾಕಿ ಸರ್. ಹೆಣ್ಣು ಮಕ್ಕಳಿಲ್ವಾ? ಈ ತರ ಪದ ಹೇಗೆ ಬಳಕೆ ಮಾಡೋದು ಸಾಧ್ಯ? ಹೇಳ್ಕೊಂಡೆ 108 ಸತಿ ಹೇಳ್ಬಿಡಿ ಸರ್, ಚೆನ್ನಾಗಿರಲ್ಲ ಅದು. ಹಂಗಂತ ಹೇಳಬಾರ್ದು ಅಂತಾನೆ 108 ಸತಿ ಆ ಪದಪ್ರಯೋಗ ಬೇಡ, ಅಶ್ಲೀಲ ಪದಪ್ರಯೋಗ ಅಂತ ಹೇಳೋಣ. ಓಕೆನಾ? ಓಕೆ, ಈಗ ಮುನಿರತ್ನ ಅವ್ರ ವಿಚಾರಕ್ಕೆ ಬರೋಣ.
ಕಾನೂನು ಸುವ್ಯವಸ್ಥೆ ಸರ್, ಅದ್ರ ಬಗ್ಗೆ ನಂಬಿಕೆನೇ ಕಳ್ಕೊಂಡ್ಬಿಡ್ತಲ್ಲ. ಈಗ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಸರ್ವ ಜನಾಂಗದ ಶಾಂತಿಯ ತೋಟ, ಜನಪರ ಪಕ್ಷ, ಗ್ಯಾರಂಟಿ ಕೊಟ್ಟಿದ್ದಾರೆ, ಜನರ ಪರವಾಗಿ ನಿಂತ್ಕೊಂಡಿದ್ದಾರೆ, ಇಂಥ ಒಂದು ಆಶಾಭಾವನೆ ಸರ್. ಮತ್ತು ಉಪಚುನಾವಣೆ ನಿಮ್ಮನ್ನೇ ಗೆಲ್ಲಿಸ್ಕೊಟ್ರು. ಇದ್ರ ನಡುವೆ ಈ ರೀತಿಯ ಘಟನೆಗಳನ್ನು ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ. ಯಾರು ನನ್ಗೆ ಪ್ರಶ್ನೆ? ಹೌದೌದು, ಸತ್ಯಪ್ರಕಾಶ್ ಅವ್ರಿಗೆ. ನೋಡಿ ಮೇಡಮ್, ನಾವೇನು ಬಯಸಿಲ್ಲ ಮೇಡಮ್. ಸಿ.ಟಿ. ರವಿ ಅವ್ರು ಈ ತರ ಮಾತಾಡಿ ಅಂತ ನಾವೇನ್ ಬಯಸಿಲ್ಲ. ಅವ್ರು ಮಾತಾಡಿದ್ರು ಅವ್ರಿಗೆ ತಕ್ಕ ಉತ್ತರ ಸಿಕ್ತು ಅಲ್ವಾ. ಈಗ ಮುನಿರತ್ನಗೆ ಏನು ನಮ್ಮವರು ಅಂತ ಪ್ರೂವ್ ಆಗ್ಲಿ, ನಾಳೆ ಬೆಳಿಗ್ಗೆ ಏನಾರ ಕಾಂಗ್ರೆಸ್ಗೆ ಅಂತ ಪ್ರೂವ್ ಆದ್ರೆ ಅವ್ನು ಹೊರಗೆ ಹಾಕ್ತೀವಿ. ಕಾಂಗ್ರೆಸ್ ಒಂದು ಶಾಂತಿಯುತವಾದ ಪಾರ್ಟಿ, ಗಾಂಧಿವಾದಿ ಪಾರ್ಟಿ. ಇಲ್ಲಿ ಯಾವತ್ತೂ ಹಿಂಸೆಗೆ ಚಾನ್ಸೇ ಇಲ್ಲ. ಇವತ್ತು ನಾವ್ ಏನ್ ಹೇಳ್ತಾ ಇದ್ವಿ, ಯಾವುದೇ ಒಂದು ಲೀಡರ್ ಬಗ್ಗೆ ಆಗ್ಲಿ ಯಾಕೆ ಹೊಡಿಬೇಕು, ಮೊಟ್ಟೆ ಆಗ್ಲಿ ಏನನ್ನ ಯಾಕೆ ಹೊಡಿಬೇಕು. ಮುನಿರತ್ನ ಏನೇ ಮಾಡಿರ್ಲಿ ಆತನಿಗೊಂದು ಹಕ್ಕಿದೆ. ಇವತ್ತು ಬೇಲ್ ಸಿಕ್ಕಿದೆ, ಹೊರಗಡೆ ಓಡಾಡ್ತಾ ಇದ್ದೇನೆ. ಬಿಜೆಪಿ ಇದು ವಾಜಪೇಯಿ ಫಂಕ್ಷನ್ ಹೋಗಿದ್ರೆ ಬರೋ ಸಾಧ್ಯತೆ ಇದೆ. ಅದಕ್ಕೇನ ಅದ್ ಯಾರು ಕಾನೂನನ್ನ ತಮ್ಮ ಕೈಯಲ್ಲಿ ತಗೋಬಾರ್ದು. ನಾವು ಯಾವ್ದಕ್ಕೂ ಅದಕ್ಕೆ ಒಪ್ಪಲ್ಲ. ನಾವ್ ಇವತ್ತು ಏನ್ ಹೇಳ್ತಾ ಇದೀವಿ ಅಂದ್ರೆ, ಅವರ ಹಿನ್ನೆಲೆ ನೋಡಿದ್ರೆ, ಆಮೇಲೆ ಅವರ ಪಾಸ್ಟ್ ನೋಡಿ, ಅವರ ಬಿಜೆಪಿ ನಾಯಕರು ಹೇಳಿರೋದೇ, ಅಶೋಕ್ ಏನ್ ನಮ್ಮ ನಾಯಕನ, ಸೋಮಣ್ಣ ನಮ್ಮ ನಾಯಕನ. ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗೆ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಯಾಕೆಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಇವತ್ತು ಪ್ರಶ್ನೆಗಳು ಈ ಮಟ್ಟಕ್ಕೆ ಬರ್ತಿದಾವೆ ಅಂತ ಹೇಳಿದ್ರೆ, ಈ ಸೆಕ್ಯೂರಿಟಿ ಬಗ್ಗೆ, ಶಾಸಕರ ಮೇಲೆ. ಈಗ ನೋಡಿ, ಸಿ.ಟಿ. ರವಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ನಿಮ್ಮ ಕಾಂಗ್ರೆಸ್ ನಾಯಕರು ಬಹುತೇಕರು ಹೇಳ್ತಾ ಇದ್ರು, ಬೆಂಗಳೂರಿಗೆ ಕರ್ಕೊಬರ್ಬೇಕು ಅಂದಾಗ ಕ್ವಾರಿನೂ ಸಿಗುತ್ತೆ, ಹೈವೇನೂ ಸಿಗುತ್ತೆ, ನಿರ್ಜನ ಪ್ರದೇಶನೂ ಸಿಗುತ್ತೆ ಅಂತೇನೋ ಸಮರ್ಥಿಸ್ಕೊಳ್ತಾ ಇದ್ರು. ಆದ್ರೆ ಈಗ ಸಿ.ಟಿ. ರವಿ ಅಂತ ಸಂದರ್ಭದಲ್ಲಿ ಯಾರ್ದೋ ಪ್ರಭಾವಿ ವ್ಯಕ್ತಿಯ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡ್ತಿರುವಂತ ಪೊಲೀಸ್ ಮಾತಾಡೋ ಫೋನ್, ಆ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಸೊ ಹಂಗಾಗಿ ಮೇಡಮ್, ಸಭಾಪತಿಗಳು ಹೊರಟಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಡೀ ರಾತ್ರಿ ನಾನು ಕಂಟಿನ್ಯೂಸ್ ಆಗಿ ಕಮಿಷನರ್ ಜೊತೆನೂ 4 ಸತಿ ಮಾತಾಡಿದೀನಿ, ಪೊಲೀಸರ ಜೊತೆನೂ ಮಾತಾಡಿದೀನಿ. ರವಿನ ಎಲ್ಲಿ ಇಟ್ಟಿದ್ರು ಆ ಗೆಸ್ಟ್ ಹೌಸ್ ನನ್ನ ಮನುಷ್ಯರು ಹೋಗ್ಬಿಟ್ಟು ನೋಡ್ಕೊಂಡ್ ಬಂದಿದ್ದಾರೆ, ಈ ಸೇಫ್ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದೇ ಸಭಾಪತಿಗಳು ಇನ್ನೊಂದು ವಿಚಾರ ಹೇಳಿದ್ದಾರೆ ಸರ್. ಇದೇ ಕಾಂಗ್ರೆಸ್ ನಾಯಕರು ತನಗ್ ದೂರು ಅಂತ ಒಂದು ಕೊಟ್ರೆ ನಾನು ಅದನ್ನ ಗಮನಿಸ್ತೀನಿ, ನಾನ್ ಡಿಸಿಷನ್ ಕೊಟ್ಟ ಮೇಲೆ ಆ ಸಮಿತಿ ಅವಶ್ಯಕತೆಯೇ ಇಲ್ಲ ಅಂತಾನು ಹೇಳಿದಾರಲ್ಲ ಸರ್. ಈಗ ಸಂವಿಧಾನ ಅಂತ ಮಾತಾಡೋರು ಸಂವಿಧಾನದ ನಿಯಮಗಳೇನಿದಾವೆ ಅದನ್ನ ಪಾಲನೆ ಮಾಡ್ತಿಲ್ವಲ್ಲ ಕಾಂಗ್ರೆಸ್ ಅಂತ ಬರಲ್ವಾ ಜನಕ್ಕೆ ಭಾವನೆ? ಹೊರಟ್ಟಿ ಅವ್ರು ಏನಾಗಿದೆ, ಇದು ಯಾವಾಗ ನಡೆದಿದೆ ಅಂದ್ರೆ, ಯಾವಾಗ ಸೆಷನ್ ಇವ್ರು ಹೊರಗೋಗಿ ಸೆಷನ್ ಇಲ್ಲದೆ ಇರೋ ಟೈಮಲ್ಲಿ ನಡೆದಿರೋದು. ಆ ಟೈಮಲ್ಲಿ ಇವ್ರಿಬ್ರು ವಾದ ನಡೆಯುವಾಗ ಬೇರೆಯವರು ಕ್ಯಾಮ್ರಾಗಳಿಂದ ತೆಗೆದಿದ್ದಾರೆ, ಕ್ಲೀನ್ ಆಗಿದೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ನನ್ನ ಹತ್ರ ಇದೇ ವಿಡಿಯೋ ಪ್ರೂಫ್, ನಾನು ಮೋದಿ ಅವ್ರಿಗೆ ಕೊಡ್ತೀನಿ ಅಂತ ಅವ್ರೆ. ದ್ರೌಪದಿ ಮುರ್ಮು ಅವ್ರನ್ನ ಭೇಟಿ ಆಗ್ತೀನಿ, ನಿಮ್ ಪಕ್ಷದ ಈ ತರ ಎಲ್ಲ ಪ್ರೂಫ್ ಮಾಡಿದ್ದಾರೆ. ಸಭಾಪತಿಗಳಿಗೂ ಲೆಟರ್ ಬರ್ತಿದ್ದಾರೆ. ಆಮೇಲೆ ಇವ್ರು ನಮ್ಮ ವುಮೆನ್ಸ್ ಕಮಿಷನ್ ನಾಗಲಕ್ಷ್ಮಿ ಚೌಧರಿ ಅವರು ಬರ್ದಿದ್ದಾರೆ, ದಯವಿಟ್ಟು ತನಿಖಾತ್ ಮಾಡಿ ಅಂತ. ಈಗೇನು ಹೊರಟ್ಟೆ ಅವರಿಗೆ ವಿಡಿಯೋ ಬೇಕಲ್ವಾ, ವಿಡಿಯೋ ತಲುಪಿಸ್ತಾರೆ. ಕಾಂಟೆಕ್ಸ್ಟ್ ನಂಗೆ ಗೊತ್ತಾಯ್ತು. ತಿಮ್ಮೇಗೌಡ್ರೆ ನೀವು ಹೇಳಬೇಕು, ಕಾನೂನು ಸುವ್ಯವಸ್ಥೆ ಮೇಲೆ ಮುಂದಿನ ದಿನಗಳು ನಾವು ನಂಬಿಕೆ ಇಡ್ಬೋದಾ? ನೋಡಿ, ಕಾಂಗ್ರೆಸ್ ಸಂವಿಧಾನ ಮತ್ತೆ ಸಂವಿಧಾನಕ್ಕೆ ಅಪಚಾರ ಆಗ್ತಾ ಇದೆ, ಸಂವಿಧಾನಕ್ಕೆ ವಿರೋಧಿ ನಡೀತಾ ಇದೆ ಅನ್ನೋರು. ಆದ್ರೆ ಅವರೇನೆ ಕಾಂಗ್ರೆಸ್ಗೆಲ್ಲ ಮಾಡ್ತಕ್ಕಂಥವ್ರು, ಕಾಂಗ್ರೆಸ್ ಅವರೇ ಆ ಸಂವಿಧಾನ ವಿರೋಧ ನಡ್ಕೊಂತಕ್ಕಂಥವ್ರು, ಅಪಚಾರ ಮಾಡ್ತಕ್ಕಂಥವ್ರು. ಯಾಕೆಂದ್ರೆ ಈ ಒಂದು ಸದನದ ಮುಖ್ಯಸ್ಥರಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಸಾಹೇಬ್ರು ಹೇಳಿದ್ದಾರೆ. ಆದ್ರೂ ಕೂಡ ಅವರು ಅದಕ್ಕೆ ಬೇರೆ ಆದಂತ ಉತ್ತರ ಕೊಡ್ಲಿಕ್ಕೆ ಹೋಗ್ತಾರೆ. ಅವತ್ತು 3 ಗಂಟೆಗಳ ಕಾಲ ಕೂರಿಸ್ಕೊಂಡು ಒಳಗಡೆ ಚರ್ಚೆ ಮಾಡಿದ್ದಾರೆ, ಮತ್ತೆ ಇವರಿಬ್ಬರು ಕೂಡ ಕರೆದು ಮಾತಾಡಿದ್ದಾರೆ. ಆದ್ರೂ ಕೂಡ ಅವರು ಒಂದು ಅದನ್ನೇ ತಿರ್ತ್ಲಿಕ್ಕೆ ಹೋಗ್ತಾರೆ ಅಂತಂದ್ರೆ ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನೋಡಿ ಮೇಡಮ್, ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಕಾನೂನು ಸುವ್ಯವಸ್ಥೆ ಬಹಳ ಮುಖ್ಯ ಸರ್. ನೋಡಿ, ಇವತ್ತು ಮುನಿರತ್ನ ನಾಳೆ ಮತ್ತೊಬ್ಬರಾಗಬಾರ್ದು. ಯಾರೇ ಆಗಿದ್ರು ಕೂಡ ಜನರು ಆಯ್ಕೆ ಮಾಡಿರುವಂಥದ್ದು ಆ ಜನಪ್ರತಿನಿಧಿಗಳನ್ನ. ನಾವು ಇಲ್ಲೇ ಸಿ.ಟಿ. ರವಿ, ಇಲ್ಲೇ ಮುನಿರತ್ನ ಅಂತ ಕುತ್ಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ನೋಡಿ, ಇವತ್ತು ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನೊಂದು ಯೋಚನೆ ನಡೀತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ಯಾವುದೇ ಒಂದು ಪ್ರತಿಭಟನೆ ಮಾಡಲಿ ಬಿಡ್ರಿ, ಅವ್ರಿಗೆ ಹಕ್ಕಿದೆ ಅಂತ ಹೇಳ್ತಾರೆ. ಒಂದ್ ಸೈಡ್ ಹೇಳ್ತಾರೆ, ಇನ್ನೊಂದ್ ಸೈಡ್ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಆದ್ರೆ ಇವರು ಮಾತ್ರ ಮಾಡಬಹುದು. ಈ ದೇಶದಲ್ಲಿ ಸಂವಿಧಾನ ದತ್ತವಾದಂತ ಪ್ರತಿಭಟನೆಗಳನ್ನ, ಹಕ್ಕುಗಳನ್ನ ಕೇಳಬಹುದು ಅಂತ ಪ್ರತಿಪಾದಿಸ್ತಕ್ಕಂಥವ್ರು ಬೇರೆಯವ್ರಿಗೆ ಯಾಕೆ ಕೊಡೋದಿಲ್ಲ ಅಂತಕ್ಕಂಥದ್ದು. ಮತ್ತೆ ಈ ರೀತಿ ಗಲಾಟೆಗಳು ನೋಡಿ, ಇನ್ನೂ ಮರೆಮಾಚಿಲ್ಲ.
ಸಿ ಟಿ ರವಿ ಪ್ರಕರಣ ಇನ್ನು ನಡೀತಾನೆ ಇದೆ, ಇನ್ನೂ ಇದರಲ್ಲಿದೆ. ಅಷ್ಟರಲ್ಲಿ ಇನ್ನೊಂದು ಪ್ರಕರಣ ಈ ಥರ ನಡೆಯುತ್ತೆ ಅಂತಂದ್ರೆ ಹೌದು, ಯಾಕೆಂದ್ರೆ ನಾವು ಯಾವುದೇ ಇರ್ಬೋದು, ಯಾವುದೇ ಹಿನ್ನೆಲೆ ಇರ್ಬೋದು, ಯಾಕೆ ಅದನ್ನ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ವಕ್ತಾರರು ಅವ್ರ ಹಿನ್ನೆಲೆ ಏನಂತಕ್ಕಂಥದ್ದು ಕಾಂಗ್ರೆಸ್ ಇಂದ ಬಂದಿರತಕ್ಕಂಥ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ಇರಲಿ. ಆದ್ರೆ ನಾವಿವತ್ತು ಜನಪ್ರತಿನಿಧಿ ಇರ್ತಕ್ಕಂಥ ಒಪ್ಕೊಳ್ಳೇಬೇಕಾಗುತ್ತೆ, ನಮ್ಮ ಬದ್ಧವಾಗಿ ನಾವು ಅವ್ರನ್ನ ಒಪ್ಕೋಬೇಕಾಗುತ್ತೆ. ಆದ್ರೆ ಅವ್ರಿಗೇನೆ ಒಂದು ಇವತ್ತು ಜೀವ ರಕ್ಷಣೆ ಇಲ್ಲ, ನನಗೆ ಒಬ್ರು ಕೋರ್ಟ್ ಹಾಕೊಂಬಂದು ನನಗೆ ಈ ಥರ ಹೇಳಿದ್ರು, ನಿಮ್ಮ ಮೇಲೆ ಇನ್ನೂ ಕೇಸ್ ಹಾಕ್ತೀವಿ, ನೀವು ರಿಸೈನ್ ಮಾಡಿ, ಏನೇನೋ ಎಲ್ಲ ಹೇಳಿದ್ರು, ಯಾರ್ಯಾರ ಹೆಸರು ಕೂಡ ಎಲ್ಲ ಹೇಳಿದ್ರು, ನಾನು ಹೇಳೋದು ಬೇಡ, ಎಲ್ಲ ಅವ್ರ ಮೀಡಿಯಾ ಮುಂದೆ ಎಲ್ಲ ಹೇಳಿದ್ದಾರೆ. ಈ ರೀತಿಯಾದಂಥ ಒಂದು ಇದ್ರು ಕೂಡ ಮತ್ತೆ ಮೊನ್ನೆ ಗೌರವಾನ್ವಿತ ರಾಜ್ಯಪಾಲರು ಭೇಟಿ ಮಾಡಿ ನನ್ನ ಗನ್ಮೆನ್ ಅನ್ನು ಕೊಡಿ ಅಂತ ಕೂಡ ಕೇಳಿದ್ದಾರೆ. ಮತ್ತೆ ಗೌರವಾನ್ವಿತ ಪ್ರಧಾನಮಂತ್ರಿ ಅವರ ಆಫೀಸ್ಗೆ ಕೂಡ ಲೆಟರ್ ಬರೆದಿದ್ದಾರೆ, ಹೋಮ್ ಮಿನಿಸ್ಟರ್ಗೆ ಬರೆದಿದ್ದಾರೆ, ಎಲ್ಲ ಬರೆದಿದ್ದಾರೆ. ಅಂದ್ರೆ ಇಷ್ಟೆಲ್ಲ ಅಲ್ಲ, ಇದ್ರ ನಡುವೆ ಹೊರಗಡೆ ಬಂದು ರಿಸ್ಕ್ ತಗೊಂಡ್ಬಿಟ್ರ ಅಂತ ಮುನಿರತ್ನ ಅವರು. ಅಲ್ಲ ಅಂದ್ರೆ ನಾನು ಹೇಳ್ತಕ್ಕಂಥದ್ದು, ಆದ್ರೆ ಈ ರೀತಿಯಾದಂಥ ಜೀವವೇನೇ ಇದೆ ಅಂತಂದ್ರೆ ಹೇಗೆ ಬದುಕೋದು ಅಂದ್ರೆ ಅದಕ್ಕೆ ಕಾರಣ ಏನು? ಯಾಕೆಂದ್ರೆ ಈ ತರ ಇದ್ದಾಗ ಇವರು ಎಲ್ಲ ಕಡೆಗೆ ಹೋಗಿ ಲೆಟರ್ಗಳು ಕೊಟ್ಟು ಮತ್ತೆ ಪ್ರತಿಯೊಂದು ನನಗೆ ಜೀವ ರಕ್ಷಣೆ ಕೊಡಿ ಇದೆ ಅಂತ ಅವ್ರ ಮನಸ್ಸಲ್ಲಿ ಬಂದಾಗ ಕೂಡ ಇವತ್ತು ಕೂಡ ಹೇಳ್ತಿದ್ದಾರೆ, ನಾನಿಲ್ಲ ನನಗೆ ಕೊಲೆ ಆಗ್ತದೆ, ಅವರೇ ಹೇಳ್ಕೊತಾ ಇದ್ದಾರೆ, ನನಗೆ ಆಗ್ಬೋದು, ಎನಿ ಟೈಮ್ ನನ್ನ ಜೀವ ಹೋಗ್ಬೋದು ಅಂತಕ್ಕಂಥದ್ದನ್ನು ಕೂಡ ಅವ್ರು ಹೇಳ್ತಕ್ಕಂಥ ಮೂಮೆಂಟ್ ಅಲ್ಲಿ ಇತ್ತು. ಅಂದ್ರೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ ಅಂದ್ರೆ ಏನಾಗ್ತಾ ಇದೆ, ಇದನ್ನ ಯಾಕಾದ್ರೆ ಯೋಚನೆ ಮಾಡಿದ ಕಾಂಗ್ರೆಸ್ ಸರ್ಕಾರ. ಮತ್ತೆ ನೋಡಿ, ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಗೆ ಗೌರವ ಇದೆ, ಅವರು ಕೂಡ ಗಮನ ಹರಿಸಬೇಕು. ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅವ್ರ ಹೆಸರು ತಗೊಂಡಿದ್ದಾರೆ, ಬಟ್ ಅವರು ಕೂಡ ಹೇಳಬೇಕು ಆ ರೀತಿಯಲ್ಲಿ ನಡೆಯಲ್ಲ ಅಂತ ಹೇಳಿ. ಅವಾಗ ಜನಗಳಿಗೆ ಇನ್ನೂ ಸ್ವಲ್ಪ ಅವ್ರ ಮೇಲೆ ನಂಬಿಕೆ ಬರ್ತದೆ, ಇದನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥದ್ದೇ ಒಂದು ನನ್ನ ಆಶಯ. ಈಗ ನೋಡಿ, ಮುನಿರತ್ನವ್ರು ಇವತ್ತು ಮಾತಾಡಬೇಕಾದ್ರೆ ಹನುಮಂತರಾಯಪ್ಪ, ಕುಸುಮ, ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ. ರಾಜಕೀಯವಾಗಿ ಕುಸುಮ ಅವರನ್ನು ಹಣಿಯುವಂಥ ಪ್ರಯತ್ನ ಈ ಒಂದು ಘಟನೆಯ ಮೂಲಕ ಮುನಿರತ್ನವ್ರು ಮಾಡ್ತಿದ್ದಾರೆ ಅಂತ ಬರುತ್ತೆ. ಇಲ್ಲ ನೋಡಿ, ಇಲ್ಲಿ 2 ವರ್ಷನಿದೆ. ಒಂದು, ಮುನಿರತ್ನ ಅವರು ಕುಸುಮ ಅವ್ರ ವಿರುದ್ಧ ಸೋಲ್ತಾರೆ, ಇದೊಂದು ಘಟನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಅಲ್ಲಿ ಸೋಲ್ತಾರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಸೋತಿರೋದಕ್ಕೊಂದು ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಮತ್ತೆ ಅವರ ಟೀಮ್ ಕೆಲಸ ಮಾಡಿದೆ ಅಂತಕ್ಕಂಥದ್ದು ಕೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇರ್ಬೋದು. ಮತ್ತೆ ಇಲ್ಲಿ ಕುಸುಮ ಅವ್ರು ಸೋಲಿಕ್ಕೆ ಕಾರಣ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮುನಿರತ್ನ ಅವರು ಅಂತ ಇರ್ಬೋದು. ಮತ್ತೆ ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ಲಿಕ್ಕೆ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮುನಿರತ್ನ ಹೈಯೆಸ್ಟ್ ಓಟ್ ತೆಗೆದುಕೊಂಡಿರ್ತಕ್ಕಂಥದ್ದು, ಇದು ರಾಜಕೀಯ ಕಾರಣಗಳಿರ್ಬೋದು. ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ ಮೇಡಮ್. ಅವ್ರು ಹೆಂಗೆ ಅಂದರೆ ಅವರು ಹೇಳ್ತಾರೆ, ನನ್ನ ದ್ವೇಷ 12 ವರ್ಷ, ಆವಿನ ದ್ವೇಷ 12 ವರ್ಷ, ನನ್ನ ದ್ವೇಷ 100 ವರ್ಷ ಅಂತೇಳಿ. ಸೊ ದ್ವೇಷ ರಾಜಕಾರಣದಲ್ಲಿ ಕರ್ನಾಟಕದಲ್ಲಿ ಏನಾದ್ರೂ ಮೊಟ್ಟ ಮೊದಲ ಸ್ಥಾನದಲ್ಲಿದ್ರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೆ ಈ CID ವಿಚಾರ ಅಂತ ಬಂತಲ್ವಾ, ಮತ್ತೆ ನಾನು ಕಾಂಗ್ರೆಸ್ನವ್ರು ಕೇಳಲು ಇಷ್ಟಪಡ್ತೀನಿ, ಇವ್ರಿಗೆ ಯಾರು ಕಾನೂನು ಸಲಹೆ ಕೊಡೋರಿಲ್ವಾ, ಅಥವಾ ಏನಾದ್ರು ಇವ್ರಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ, ಸಂವಿಧಾನದ ನಾಲೆಡ್ಜ್ ಇಲ್ವಾ? CID ಹೆಂಗ್ ಬರ್ತಾರೆ? ಸಭಾಪತಿಗಳಿರ್ತಕ್ಕಂಥ ಒಂದು ಲೀಡರ್ ಆಫ್ ದ ಹೌಸ್, ಒಂದು ಸುವರ್ಣಸೌಧ ಅಂತ ಅಂದಮೇಲೆ ಲೀಡರ್ ಆಫ್ ದ ಹೌಸ್ ಇಸ್ ದ ಸುಪ್ರೀಂ. ಅಲ್ಲಿ ಯಾರು ಸಹ ಇಂಟರ್ಫಿಯರ್ ಮಾಡಂಗಿಲ್ಲ, ಈವನ್ ಪ್ರಧಾನಮಂತ್ರಿಗಳು ಬಂದು ಸಹ ಇಂಟರ್ಫಿಯರ್ ಮಾಡಂಗಿಲ್ಲ. ಆದ್ರೆ ಇವ್ರು ಪೊಲೀಸ್ನವ್ರು ಬರ್ತಾರೆ, CID ಬರ್ತಾರೆ, ಇನ್ನೊಬ್ರು ಬರ್ತಾರೆ ಅಂತ ಅಂದಾಗ, ಇದೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದಾಗ ಇವ್ರು ಯಾಕೆ CID ಕೊಡ್ಲಿಲ್ಲ? ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತಾರಲ್ಲ, ಯಾವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪರ ಇದ್ದೀವಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳಿದ ಅಮಿತ್ ಶಾ ಅವರು, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಕೊಂಡು ದೊಂಬರಾಟ ಆಡ್ತೀರಿ, ನಾಟಕ ಆಡ್ತೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದಾರ ನೀವು, ಅವ್ರನ್ನ ಸೋಲಿಸ್ತಾರ ನೀವು, ಅವ್ರಿಗೆ ಅಪಮಾನ ಮಾಡಿದಾರ ನೀವು, ಅವ್ರು ತೀರ್ಕೊಂಡಾಗ ಅವ್ರಿಗೆ 6 ಅಡಿ ಜಾಗ ಕೊಡಲ್ಲ, ಅವ್ರು ಸತ್ತಾಗ ಅವ್ರ ಪೋಸ್ಟ್ ಮಾರ್ಟಮ್ ಸಹ ಮಾಡಿಸಲ್ಲ, ಅವ್ರಿಗೆ ವಾಹನ ವ್ಯವಸ್ಥೆ ಮಾಡಿಸಲ್ಲ. ನೀವು ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಮೋಸಕ್ಕೆ ಅಂಬೇಡ್ಕರ್ ಹೆಸರಳಿಕೆ ನಿಮಗೆ ನಾಚಿಕೆ ಆಗ್ಬೇಕು ಅಂತ ಇದೇ ಅಮಿತ್ ಶಾ ಹೇಳಿದ್ದು. ಸರ್, ಈಗ ಆರೋಪ ಪ್ರತ್ಯಾರೋಪಗಳು ರಾಜಕೀಯ ನಾಯಕರು ಸತ್ಯಪ್ರಕಾಶ್ ಅವರೇ ಬೇಕಾದಷ್ಟು ಮಾಡ್ತಾರೆ. ನನಗೆ ಹೇಳಿ, ಕಾನೂನು ಸುವ್ಯವಸ್ಥೆಯನ್ನ ನಾವು ನಿರೀಕ್ಷೆ ಮಾಡಬಹುದಾ ಸತ್ಯಪ್ರಕಾಶ್ ಅವರೇ? ಸೂಕ್ತ ರೀತಿಯ ಕಾನೂನು ವ್ಯವಸ್ಥೆ. ಗೌರವಾನ್ವಿತ ಬಿಜೆಪಿ ವಕ್ತಾರರು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅನ್ಯಾಯ ಮಾಡಿದ್ರೆ ಇದು ಕಾಂಗ್ರೆಸ್ ಪಕ್ಷ 2 ಸತಿ ಅವ್ರಿಗೆ ಸೋತವ್ರೆ ಅಂತ. ಈಗ ನಾನು ನಿಮ್ಗೆ ಅಂಬೇಡ್ಕರ್ ಅವರು ಬರೆದಿರೋ ಪುಸ್ತಕದಿಂದ ನಾನು ಕೋಟ್ ಮಾಡ್ತೇನೆ. ಇನ್ ಎ ಲೆಟರ್ ಡೇಟೆಡ್ 18 January 1952 to Kamalakant Chitri, Ambedkar himself said, the plot to defeat me has been hatched by Dangle, a communist, and Savarkar. ಇವರು ಬೆಂಗಳೂರು ಬಾಂಬೆ ನಾರ್ತ್ ಅಲ್ಲಿ 1552 ನಡೆದಾಗ ಈ ಹಿಂದೂ ಮಹಾಸಭಾದ ಯಾರೊಬ್ಬ ಇಂಡಿಪೆಂಡೆಂಟ್ ಬ್ಯಾಕ್ ಮಾಡ್ತಾರೆ, ಸಾವರ್ಕರ್ ಮತ್ತೆ ಡಾಂಗೆ ಅಂತ ಯಾರು ಇರ್ತಾರೆ ಕಮ್ಯುನಿಸ್ಟ್ ಲೀಡರ್, ಅವ್ರಿಬ್ರು ಸೇರಿ ನನ್ನ ಸೋಲಿಸಿದ್ರು ಅಂತ ಹೇಳಿದ್ರು ಅಂಬೇಡ್ಕರ್. ಲಾಸ್ಟ್ ರಿಯಾಕ್ಷನ್ ನಿಮ್ದು ಬೇಕು. ಕಾನೂನು ಸುವ್ಯವಸ್ಥೆಯನ್ನ ಜನ ನಿರೀಕ್ಷೆ ಮಾಡ್ತಿದ್ದಾರೆ ಏನಂತೀರಿ?
ಈಗ ಅಂಬೇಡ್ಕರ್ ಅವರು ಯಾರನ್ನು ಮೇಡಮ್ ಇಡೀ ಅವರು ಇಡೀ ಜೀವನದಲ್ಲಿ ಯಾರನ್ನು ಮೇಡಮ್ ಅವರು ವಿರೋಧಿಸಿದ್ದು? ಇದೇ ಹಿಂದೂ ಮಹಾಸಭಾ, ಇದೇ ಮನುವಾದಿಗಳನ್ನ, ಸುಳ್ಳು ಯಾಕೆ ಇದೇ ಹೇಳ್ತೀರಿ? ಜಾತಿವಾದಿಗಳನ್ನ. ಅವರ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕ ಓದಿ 1947 370 ಆಕ್ಟ್ ಅನ್ನು ವಿರೋಧಿಸ್ತಾರೆ ಅವರು. ಭಾರತವನ್ನ ವಿಭಜನೆ ಮಾಡೋದನ್ನ ವಿರೋಧಿಸ್ತಾರೆ ಅವರು. ಅವರ ವಿರೋಧದ ನಡುವೆ ಭಾರತವನ್ನು ವಿಭಜಿಸ್ತಾರೆ ನೀವು ಕಾಂಗ್ರೆಸ್. ಅವರ ವಿರೋಧದ ನಡುವೆ 370 ಆಕ್ಟ್ ಅನ್ನು ತಗೊಂಡಾಗ್ತವ್ರು ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೋಸ ಮಾಡಿದ್ರು ಅಂದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೆಪಾಸಿಟಿ ಇತ್ತು, ಅವರಿಗೆ ನಾಲೆಡ್ಜ್ ಇತ್ತು, ಅದಕ್ಕೆ ಅವರು ಕರಡು ಸಮಿತಿ ಅಧ್ಯಕ್ಷರಾದ್ರು. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬೆಳೆಸಿದ್ದಲ್ಲ, ಅವರಿಗೆ ನಾಲೆಡ್ಜ್ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನೀವು ಬೆಳೆಸಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಎಲ್ಲ ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳೀತಾ ಇದ್ದಾರೆ ಅಂತ ಗೊತ್ತಾಗಿ ಅವ್ರನ್ನ ಮಟ್ಟ ಹಾಕ್ಬೇಕು, ಅವ್ರನ್ನ ಸೋಲಿಸಬೇಕು ಅಂತ ಹೇಳಿ ಅವರ ಕೊನೆಗೆ ಆ ನೋವಿಂದ ಸಾವಿಗೀಡಾಗ್ತಾರೆ. ಅದು ಕಾರಣ ಕಾಂಗ್ರೆಸ್. ಓಕೆ, ಕಾರ್ಯಕ್ರಮದಲ್ಲಿ ದಿಲೀಪ್ ಅವರು, ತಿಮ್ಮೇಗೌಡರು, ಸತ್ಯಪ್ರಕಾಶ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ವಿಷಯ ಅಷ್ಟೇ ಮಾತಾಡಿದ್ರೆ ನೋಡಿ ಎಲ್ಲೆಲ್ಲ ಹೋಗಲ್ಲ ವಿಷಯ. ಇವತ್ತು ಮುನಿರತ್ನ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ, ಆ ಬಗ್ಗೆ ಕ್ಲಾರಿಟಿ ಬೇಕು. ರೈಟ್ ನಾವ್ ಏನಾಗಿದೆ ಅಂತ ನೋಡೋದಾದ್ರೆ ಡಾಕ್ಟರ್ CN ಮಂಜುನಾಥ್ ಅವರು, ಸಂಸದರು, ಮುನಿರತ್ನ ಅವರನ್ನು ಭೇಟಿಯಾಗಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಅವರ ಪ್ರಕಾರ ಮುನಿರತ್ನ ಅವರ ತಲೆಯ ಭಾಗದಲ್ಲಿ ಬರ್ನ್ ಆಗಿದೆ, ಸುಟ್ಟಿದೆ, ಹಾಗಾಗಿ ಅವರು ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಮತ್ತು ವಿಶ್ರಾಂತಿಯನ್ನು ಪಡೆದುಕೊಳ್ತಿದ್ದಾರೆ ಅಂತ. ಸೊ ಇದು ಯಾವ ಷಡ್ಯಂತ್ರವೋ ಅಥವಾ ತಾವೇ ಮಾಡಿಸ್ಕೊಂಡಿದ್ದು ಅಥವಾ ಬೇರೆಯವ್ರು ದಾಳಿ ಮಾಡಿದ್ದೋ ಗೊತ್ತಿಲ್ಲ. ಸೂಕ್ತ ರೀತಿಯ ತನಿಖೆ ಅನ್ನೋದಾಗಲಿ, ಕಾನೂನು ಸುವ್ಯವಸ್ಥೆ ಪ್ರತಿಯೊಬ್ಬ ಜನಸಾಮಾನ್ಯದಿಂದ ಹಿಡಿದು ಜನಪ್ರತಿನಿಧಿವರೆಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ಯಾವುದೇ ಸರ್ಕಾರ ಬಂದರೂ ಆ ಜವಾಬ್ದಾರಿಯುತವಾಗಿ ನಿಭಾಯಿಸಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.